ನಮಸ್ಕಾರೋ ಸೌವಪ್ಪಾವಪ್ಪನಾಶನೋ ಮಂಗಲಾನಂ ಚ ಸೌವೇಕಿಂ ಪರಮಂ ಹವೈ ಮಂಗಲಂ ಪರಮಂ ಹವೈ ಮಂಗಲಂ. झेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिन वाणी को. चर्चा त्रेपन भाव की कर लो भाव विशुद्धि पाने को. भाव सदा परिशुद्ध रहे बस आत्म वैभव पाने को. आत्म वैभव पाने को. जय बोलो पंच परमेश्वरी भगवान की जय हो. जय बोलो 24 तीर्थंकर भगवान की जय हो. जय बोलो जिनवाणी माता की जय हो. जय बोलो मुनि कुल पितामह आचार्य चक्रवर्ती आचार्य श्री शांति सागर मुनि महाराज की जय हो. संत शिरोमणि आचार्य गुरु विद्यासागर मुनि महाराज की जय हो. आचार्य प्रवर श्री समय सागर जी महाराज की जय हो. परम पूज्य निर्यापक श्रमण श्री नियम सागर मुनि महाराज की जय हो. परम पूज्य मुनि श्री प्रशांत सागर जी महाराज की जय हो. समस्त आचार्य संघ की जय हो. ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವಂತಹ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ನಾವು ಸ್ವಲ್ಪ ಸ್ವಲ್ಪ ಅವುಗಳನ್ನು ತಿಳಿಯುವಂತಹ ಪ್ರಯತ್ನ ಮಾಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಈ 5 ಭಾವಗಳ 53 ಭೇದಗಳಾಗ್ತವೆ. ಇವುಗಳನ್ನ ಸಾಮಾನ್ಯ ರೂಪದಿಂದಲೂ ವಿಶೇಷ ರೂಪದಿಂದಲೂ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಆಮೇಲೆ ಈಗ ನಾವು ವಿಷಯ ಮಾರ್ಗಣಾ ಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ ಈ 53 ಭಾವಗಳು ಹೇಗೆ ಆಗ್ತವೆ, ಎಷ್ಟೆಷ್ಟು ಆಗಲಿಕ್ಕೆ ಸಾಧ್ಯ ಅನ್ನುವಂಥ ವಿಷಯವನ್ನ ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಗತಿ ಮಾರ್ಗಣದಲ್ಲಿ ನೋಡಿದ್ದೇವೆ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಆಮೇಲೆ ಯೋಗ ಮಾರ್ಗಣ, ವೇದ ಮಾರ್ಗಣ ದಿಂದಲೂ ಕೂಡ ತಿಳಿಯುವಂತ ಪ್ರಯತ್ನ ಮಾಡಿದ್ದೇವೆ. ಈಗ ಕಷಾಯ ಮಾರ್ಗಣದಲ್ಲಿ ಸ್ವಲ್ಪ ನೋಡುವಂಥದ್ದಿದೆ. ಕಷಾಯ ಮಾರ್ಗಣಗಳಲ್ಲಿ ಮೊದಲಿಗೆ ಅನಂತಾನುಬಂಧಿ ಚತುಷ್ಕದ ಬಗ್ಗೆ ಹೇಳಿದ್ದಾರೆ. ಅನಂತಾನುಬಂಧಿ ಚತುಷ್ಕ ಇದು ಗುಣಸ್ಥಾನ 1 ಮತ್ತು 2ರಲ್ಲಿ ಇರುವಂಥದ್ದಿದೆ. ಅಲ್ಲಿ ಜೀವದ ಎಷ್ಟೆಷ್ಟು ಭಾವಗಳಾಗಲು ಸಾಧ್ಯ ಅನ್ನೋದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನೋಡಿದ್ದೇವೆ. ಇವಾಗ ಅಪ್ರತ್ಯಾಖ್ಯಾನಾವರಣ ಕಷಾಯದ ಬಗ್ಗೆ ಹೇಳ್ತಾರೆ. ಅಂದ್ರೆ ಅನಂತಾನುಬಂಧಿಯ ಉದಯದಿಂದ ರಹಿತವಾದಂತಹ ಅಪ್ರತ್ಯಾಖ್ಯಾನಾವರಣದ ಉದಯದಲ್ಲಿ ಇರುವಂತಹ ಚತುಷ್ಕಗಳ ಬಗ್ಗೆ ನಾವೀಗ ತಿಳಿಯುವಂತಹ ಪ್ರಯತ್ನ ಮಾಡುವುದಿದೆ. ಅದು ಪರ್ಯಾಪ್ತಕ ಜೀವನದಲ್ಲಿ ಓದಬೇಕು. ಅನಂತಾನುಬಂಧಿ ರಹಿತ ಅಪ್ರತ್ಯಾಖ್ಯಾನಾವರಣ ಚತುಷ್ಕ. ಔಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 15, ಔದಯಿಕ 17, ಪಾರಿಣಾಮಿಕ 2, ಒಟ್ಟು 36. ಇದೊಂದು ವಿಶೇಷತೆ. ಅಪ್ರತ್ಯಾಖ್ಯಾನಾವರಣ ಚತುಷ್ಕದಲ್ಲಿ 36 ಭಾವಗಳು ಇರುತ್ತವೆ. 3ನೇ ಗುಣಸ್ಥಾನದಲ್ಲಿ 3 ಸಮ್ಯಕ್ತ್ವ, 3 ಜ್ಞಾನ ಹಾಗೂ 1 ಔದಿ ದರ್ಶನ ಕಡಿಮೆ ಮಾಡಿದಾಗ
29 ಭಾವಗಳು ಇರುತ್ತವೆ. ಹಾಗೂ ಚತುರ್ಥ ಗುಣಸ್ಥಾನದಲ್ಲಿ 3 ಮಿಶ್ರ ಜ್ಞಾನದ ಸ್ಥಾನದಲ್ಲಿ 3 ಜ್ಞಾನ, 3 ಸಮ್ಯಕ್ತ್ವ ಹಾಗೂ ಅವಧಿ ದರ್ಶನ ಸಹಿತ 33 ಭಾವಗಳು ಇರುತ್ತವೆ. ಇವಾಗ ಅನಂತಾನುಬಂಧಿಯಿಂದ ರಹಿತವಾದಂತ ಅನಂತಾನುಬಂಧಿ ಉದಯದಲ್ಲಿ ಇಲ್ಲ, ರಹಿತ ಇದೆ. ಆಮೇಲೆ ಅಪ್ರತ್ಯಾಖ್ಯಾನಾವರಣ ಇದೆ. ಅಂತಹ ಚತುಷ್ಕ ಅಂದ್ರೆ ಚೌಕಡಿ ದಲ್ಲಿ ಇರುವಂತಹ ಪರ್ಯಾಪ್ತಕರಲ್ಲಿ ಇರುವಂತಹ ಜೀವತ್ತು. ನೋಡ್ರಿ, ಅನಂತಾನುಬಂಧಿ ಉದಯ ಅನಂತಾನುಬಂಧಿ ಉದಯದಿಂದ ರಹಿತವಾದ ಅಪ್ರತ್ಯಾಖ್ಯಾನಾವರಣ ಎಲ್ಲೆಲ್ಲಿ ಇರಲಿಕ್ಕೆ ಸಾಧ್ಯ? ನಾಲ್ಕನೇ ಗುಣಸ್ಥಾನದ ಮೇಲೆ ಇಲ್ರಿ, ನಾಲ್ಕನೇ ಗುಣಸ್ಥಾನ ತನಕ ರೀ. ಅಪ್ರತ್ಯಾಖ್ಯಾನಾವರಣ ಏನಿದೆ, 4ರಲ್ಲಿಯೂ ಉದಯಕ್ಕಿದೆ, 3ರಲ್ಲಿಯೂ ಉದಯಕ್ಕಿದೆ. ಉದಯಕ್ಕಿಲ್ಲ ಇದೆ ರೀ. ಆಮೇಲೆ 5ರಲ್ಲಿ ಇಲ್ಲ, 5ರಲ್ಲಿ 6ರಲ್ಲಿ ಉದಯ ಇರುವುದಿಲ್ಲ. ಅನಂತಾನುಬಂಧಿ ಸಹಿತವಾದ ಉದಯ 1ರಿಂದ ನೋಡ್ರಿ, ಅಪ್ರತ್ಯಾಖ್ಯಾನಾವರಣದ್ದು ಅನಂತಾನುಬಂಧಿ ಸಹಿತವಾಗಿ 4ರ ತನಕ ಇದೆ ಉದಯಕ್ಕೆ. ಅನಂತಾನುಬಂಧಿ ರಹಿತವಾಗಿ 3, 4ರಲ್ಲಿ ಇರ್ತದೆ. ತಿಳಿದ್ರಿ? ಇನ್ನು ಈ ಅನಂತಾನುಬಂಧಿ ಅಪ್ರತ್ಯಾಖ್ಯಾನಾವರಣ, ಅನಂತಾನುಬಂಧಿ ಇಲ್ಲದಿರುವ ಅಪ್ರತ್ಯಾಖ್ಯಾನಾವರಣ. ಅನಂತಾನುಬಂಧಿ ಕಷಾಯ ಅಂತಂದ್ರೆ ಏನಿದು? ಅನಂತವನ್ನ ಅನುಬಂಧಿಸಿಕೊಡುವಂತಹ ರೋಧಮಾನ, ಮಾಯಾಲೋಭ ಇತ್ಯಾದಿಗಳು. ಅನಂತ ಅಂದ್ರೆ ಸಂಸಾರದ ಅಪೇಕ್ಷದಿಂದ ಅನಂತ ಏನಿದೆ? ಮಿಥ್ಯಾತ್ವ ಇದೆ. ಸಂಸಾರದಲ್ಲಿ ಅನಂತ ಏನಿದೆ? ಮಿಥ್ಯಾತ್ವ ಇದೆ. ಅದನ್ನ ಅನುಬಂಧಿಸುವುದು, ಅನಂತವನ್ನ ಅಂದ್ರೆ ಅನಂತ ಸಂಸಾರವನ್ನ ಅನುಬಂಧಿಸಿಕೊಡುವುದು ಅನಂತಾನುಬಂಧಿ. ಅದು ಗುಣಸ್ಥಾನ 1 ಮತ್ತು 2ರಲ್ಲಿ ಇರ್ತದೆ ಕಷಾಯ, ಆ ರೀತಿಯ ತೀವ್ರ ಕಷಾಯಗಳು. ಇನ್ನು ಅಪ್ರತ್ಯಾಖ್ಯಾನಾವರಣ ಅಂದ್ರೆ, ಪ್ರತ್ಯಾಖ್ಯಾನ ಅಂದ್ರೆ ತ್ಯಾಗ. ಅಪ್ರತ್ಯಾಖ್ಯಾನಾವರಣ ಅಂದ್ರೆ ತ್ಯಾಗ ಇಲ್ಲದ, ಅದ ಅಪ್ರತ್ಯಾಖ್ಯಾನ ಆವರಣ ಅಂದ್ರೆ ಪ್ರತ್ಯಾಖ್ಯಾನದ ಮೇಲೆ ಆವರಣ ಇದೆ, ತ್ಯಾಗ ಮಾಡುವುದರ ಮೇಲೆ ಆವರಣ ಇರ್ತದೆ. ಅಂದ್ರೆ ತ್ಯಾಗ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಕರ್ಮ ಯಾವುದು? ಅಂದ್ರೆ ಸ್ವಲ್ಪನೂ ತ್ಯಾಗ ಮಾಡ್ಲಿಕ್ಕೆ ಬಿಡೋದಿಲ್ಲ, ಅದು ಅಪ್ರತ್ಯಾಖ್ಯಾನಾವರಣ ಇದೆ. ಅಂತಹ ಚತುಷ್ಕ ಕಷಾಯಗಳ ಚೌಕಡಿ ಉದಯದಲ್ಲಿ ಇರುವಾಗ ಔಪಶಮಿಕ ಭಾವಗಳು ಯಾವ್ಯಾವ ಇರಬಹುದು? ಒಂದು ಔಪಶಮಿಕ ಸಾಧ್ಯ. ಶಾಯಿಕದಲ್ಲಿ ಕೂಡ ಇದು ಗುಣಸ್ಥಾನ ಯಾವುದರಲ್ಲಿ ಇರಲಿಕ್ಕೆ ಸಾಧ್ಯ? ನಾಲ್ಕನೇ ಗುಣಸ್ಥಾನ. ಔಪಶಮಿಕ ಸಮ್ಯಕ್ತ್ವ ಭಾವ ಇಲ್ಲಿ ಅಪ್ರತ್ಯಾಖ್ಯಾನಾವರಣದ ಜೊತೆ ಹೇಳಿದ್ದಾರೆ, ಮತ್ತೆ ಕ್ಷಾಯಿಕ ಭಾವನೂ ಒಂದು ಹೇಳಿದ್ದಾರೆ ಸಮ್ಯಕ್ತ್ವಕ್ಕೆ. ಈ ಔಪಶಮಿಕ ಸಮ್ಯಕ್ತ್ವ ಮತ್ತು ಕ್ಷಾಯಿಕ ಸಮ್ಯಕ್ತ್ವ ಈ 2 ಭಾವಗಳು ಅಪ್ರತ್ಯಾಖ್ಯಾನಾವರಣದ ಉದಯದಲ್ಲಿ 4ನೇ ಗುಣಸ್ಥಾನದಲ್ಲಿರಲು ಸಾಧ್ಯ. 3ನೇ ಗುಣಸ್ಥಾನದಲ್ಲಿ ಸಮ್ಯಕ್ತ್ವ ಇರುವುದಿಲ್ಲ, ನೆನಪಿನಲ್ಲಿ ಇಡಿ. ತಿಳಿತು? ಆಮೇಲೆ ಕ್ಷಾಯೋಪಶಮಿಕ ಭಾವಗಳು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ 3 ಇರಲಿಕ್ಕೆ ಸಾಧ್ಯ. ನೋಡ್ರಿ, ಇಲ್ಲಿ 2 ಗುಣಸ್ಥಾನಗಳನ್ನು ತೆಗೆದುಕೊಂಡು ನೋಡ್ಬೇಕು.
ಜ್ಞಾನ ಭಾವ ಸಮ್ಯಕ್ ದರ್ಶನದ ಅಪೇಕ್ಷದಿಂದ ಅಂದ್ರೆ ಅಪ್ರತ್ಯಾಖ್ಯಾನಾವರಣ ಚೌಕಡಿ 4ನೇ ಗುಣಸ್ಥಾನದಲ್ಲಿ ಇರಲು ಸಾಧ್ಯ. ಹಾಗಾಗಿ ಮತಿಜ್ಞಾನ, ಶುದ್ಧಜ್ಞಾನ, ಅವಧಿ ಜ್ಞಾನಗಳು ಆಗಲು ಸಾಧ್ಯ. ಆಮೇಲೆ ದರ್ಶನ 3 ಇರ್ಲಿ ಸರ್. ಅಜ್ಞಾನ ಇಲ್ಲ. ಒಂದು ಜ್ಞಾನ, ಅಜ್ಞಾನ, ವಿಶ್ವಜ್ಞಾನ 3ನೇ ಗುಣಸ್ಥಾನ. 3ನೇ ಗುಣಸ್ಥಾನದ ಅಪೇಕ್ಷದಿಂದ ಜ್ಞಾನ ಅಜ್ಞಾನ ಮಿಶ್ರ ರೂಪದಲ್ಲಿ ಇರ್ತದೆ. ಹಾಗಾಗಿ 3 ಮತ್ತು 4 ಎರಡೂ ಗುಣಸ್ಥಾನಗಳನ್ನ ಸೇರಿಸಿಕೊಂಡು ನಾವು ನೋಡುವಾಗ 4ರ ಅಪೇಕ್ಷದಿಂದ 3 ಜ್ಞಾನಗಳು, 3ನೇ ಗುಣಸ್ಥಾನದ ಅಪೇಕ್ಷದಿಂದ 3 ಮಿಶ್ರ ಜ್ಞಾನಗಳು ಆಗಲು ಸಾಧ್ಯ. ಮಿಶ್ರಮತಿ, ಮಿಶ್ರಶುದ್ಧ, ಮಿಶ್ರಾವಧಿ ದರ್ಶನಗಳು 3 ಆಗಲು ಸಾಧ್ಯ. ಯಾಕಂದ್ರೆ 4ರಲ್ಲಿ ಪ್ರತ್ಯೇಕ್ಯಾನ 4ರಲ್ಲಿ ಇರುತ್ತೆ ಅಂತಂದ್ರೆ ಮತ್ತೆ 4 3ರಲ್ಲಿ ಉದಯಕ್ಕೆ ಇರುತ್ತದೆ ಅಂದ್ರೆ ಯಾವ ರೀತಿ? ಅಪ್ರತ್ಯಾಖ್ಯಾನಾವರಣ 3ನೇ ಗುಣಸ್ಥಾನದಲ್ಲೂ ಉದಯಕ್ಕಿದೆ, 4ನೇ ಗುಣಸ್ಥಾನದಲ್ಲಿ ಉದಯಕ್ಕಿದೆ. 3ನೇ ಗುಣಸ್ಥಾನದಲ್ಲಿ ಜೀವ ಏನನ್ನು ತ್ಯಾಗ ಮಾಡಿಲ್ಲ. 4ನೇ ಗುಣಸ್ಥಾನದಲ್ಲಿ ಜೀವ ಸಮ್ಯಕ್ವನು ಪೂರ್ಣ ರೂಪದಲ್ಲಿ ಇಲ್ಲ, ಮಿಥ್ಯಾತ್ವನು ಪೂರ್ಣ ರೂಪದಲ್ಲಿ ಇಲ್ಲ. ಅದಕ್ಕಾಗಿ ಹೆಂಗೆ ಅದು ಉದಯಕ್ಕಿರುತ್ತೆ? 2ನೇ ಗುಣಸ್ಥಾನದಲ್ಲಿ ಅನಂತಾನುಬಂಧಿ ಇದೆ ಇಲ್ಲ, ಆದ್ರೆ ಮಿಥ್ಯಾತ್ವ ಸಮ್ಯಕ್ವನೂ ಇಲ್ಲ. ಹಾಗೇನೆ ಅಪ್ರತ್ಯಾಖ್ಯಾನಾವರಣ 3ರಲ್ಲಿಯೂ ಇದೆ, ಸಮ್ಯಕ್ವನೂ ಇಲ್ಲ, ಮಿಥ್ಯಾತ್ವನೂ ಇಲ್ಲ. ತಿಳಿದ್ರಿ? ಈಗ 4 ಕಷಾಯ ಇದಾವ, ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ, ಇದು ಪಕ್ಕ ಇದೆ. ಮತ್ತು ಪ್ರತ್ಯಾಖ್ಯಾನಾವರಣ, ಸಂಜ್ವಲನ ಎಲ್ಲ ಸೇರಿ 4. ಮೊದಲನೇದು ಕಷಾಯ ಏನಿದೆ 1 ಮತ್ತು 2ನೇ ಗುಣಸ್ಥಾನ ಕಷ್ಟ ಇದೆ ಅಂದ್ರೆ ಮುಂದಿನ ಕಷಾಯ ಅದ್ರ ಮುಂದೆ ಇರ್ಲೇಬೇಕಲ್ಲ, ಇರ್ಲೇಬೇಕು. ಆ ರೀತಿ ಗ್ಯಾಪ್ ಇಲ್ದಂಗೆ ಅದ ಇಲ್ಲ ಅಂದ್ರೆ ಇದು ಅಪ್ರತ್ಯಕ್ಷನೇ ಇದೆ. ಯಾವ್ದೋ ಒಂದು ನೋಡ್ರಿ, ಯಾವ್ದೋ ಒಂದು ಗುಣಸ್ಥಾನದಲ್ಲಿ ಇಂಥದ್ದು ಒಂದು ಕಷಾಯ ಇಲ್ಲ ಅಂತಂದ್ರೆ ಜಂಪ್ ಆಗಿದೆ ಅಂದ್ರೆ ಹಂಗ ಸಾಧ್ಯ ಇಲ್ಲ. ಅನಂತಾನುಬಂಧಿ 2ರ ತನಕ ಮಾತ್ರ ಇದೆ, 3ರಲ್ಲಿ ಇಲ್ಲ ಅಂದ್ರೆ 3ರಲ್ಲಿ ಒಂದ್ ಯಾವ್ದಾರ ಇರಬೇಕಲ್ಲ. ಮೀನ್ ಈಗ ಅಂದ್ರೆ ಇದನ್ನ ಯಾಕೆ ಹೇಳಿದೆ ಅಂದ್ರೆ ಐಡಿಯಾ ಬರುವ ಸಲುವಾಗಿ ಹೇಳಿದೆ. ಅದು ಯಾಕೆ ಅಪ್ರತ್ಯಾಖ್ಯಾನಾವರಣ ಇದೆ ಅಂದ್ರೆ ನೋಡಿ, ಪ್ರತ್ಯಾಖ್ಯಾನಾವರಣದ ಉದಯ ಎಲ್ಲಿ ತನಕ ಇದೆ? 5ನೇ ಗುಣಸ್ಥಾನದಲ್ಲಿ. 5ನೇ ಗುಣಸ್ಥಾನ ತನಕ ಇದೆ. ಸಂಜ್ವಲನದ ಉದಯ ಎಲ್ಲಿ ತನಕ ಇದೆ? 4ನೇ ಗುಣಸ್ಥಾನ ತನಕ. 6ನೇ ಗುಣಸ್ಥಾನದಿಂದ ಸಂಚಲನ ಕಷಾಯ ಮಾತ್ರ ಇರುತ್ತೆ. 10ನೇ ಗುಣಸ್ಥಾನದವರೆಗೂ 10ನೇ ಗುಣಸ್ಥಾನ ತನಕ ಇರ್ತದೆ. ಈಗ ನೀವು 4 ಕಷಾಯದನ್ನು ನೀವ ಹೇಳ್ರಿ, ಒಂದು ಅನಂತಾನುಬಂಧಿ ಎಲ್ಲಿ ತನಕ ಇರ್ತತಿ, ಅಪ್ರತ್ಯಾಖ್ಯಾನಾವರಣ ಎಲ್ಲಿ ತನಕ ಇರ್ತತಿ, ಇದೇ ಫಾರ್ಮುಲಾ ಮೇಲೆ ನೀವು ಹೇಳ್ಬೋದು. ಹೆಂಗ್ ಹೇಳ್ಬೋದು? ಗುಣಸ್ಥಾನ 1ರಿಂದ 2ರ ತನಕ ಅನಂತಾನುಬಂಧಿ ಉದಯದಲ್ಲಿದೆ, ಆಮೇಲೆ ಅನಂತಾನುಬಂಧಿ ಉದಯಕ್ಕಿರಂಗಿಲ್ಲ. ಆಮೇಲೆ ಯಾವ್ದು ಬರ್ಬೋದು? ಅನಂತಾನುಬಂಧಿ ಹೋದ್ಮೇಲೆ ಸೀದಾ ಸಂಜೋಲನ ಆಗ್ಬೋದೇನು? ಇಲ್ಲ ಇಲ್ಲ, ಅಪ್ರತ್ಯಕ್ಷ. ಅಲ್ಲಿ 3ನೇ ಗುಣಸ್ಥಾನದೊಳಗೆ ಅನಂತಾನುಬಂಧಿ ಇಲ್ಲ. ಪ್ರತ್ಯಾಖ್ಯಾನಾವರಣ ಹಿಡಿದೆವು ಅಂತಂದ್ರ ಇದು ಒಂದು ವ್ಯವಸ್ಥೆ ಇದೆ ಅಲ್ಲ, ಇದು ಉಲ್ಟಾ ಪಲ್ಟಾ ಆಗಿಬಿಡ್ತದೆ. ಈಗ ಒಂದು ಉದಾಹರಣೆ, ತೆಂಗಿನಕಾಯಿ ಇದೆ ಅಂತ ತಿಳ್ಕೊರಿ. ತೆಂಗಿನಕಾಯಿ ಮೇಲ್ಗಡೆ ಏನಿದೆ? ಹಾರ್ಡ್ ಕವರ್ ಇದೆ, ಸಿಪ್ಪೆ. ಅದ್ರ ಒಳಗಡೆ ಗರಿ 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 ಇದಾವೆ. ಅದ್ರ ಒಳಗಡೆ ಮತ್ತೊಂದು ಹಾರ್ಡ್ ಕವರ್ ಇದೆ, ಅದ್ರ ಒಳಗಡೆ ಕೊಬ್ಬರಿ ಇದೆ. ಕೊಬ್ಬರಿ ಮೇಲೆ ಒಂದು ಲೈಟ್ ಆಗಿ ಒಂದು ಬ್ರೌನ್ ಕಲರ್ ಕವರ್ ಇದೆ. ಟೋಟಲ್ ಕೊಬ್ಬರಿ ರೀಚ್ ಆಗೋ ತನಕ 4 ಲೇಯರ್ ಬರ್ತಾವ. ಹಾಗೇನೆ ಆತ್ಮನಿಗೂ ಕೂಡ 4 ಕಷಾಯದ ಲೇಯರ್ ಇದಾವ, 4 ಪ್ರಕಾರದ ಕಷಾಯದ ತೀವ್ರತಾ ಇದಾವ. ಅಂದ್ರ ಮೊದಲನೇ ಕವರ್ ತೆಂಗಿನಕಾಯಿ ಮೇಲಿಂದ ಹಾರ್ಡ್ ಕವರ್ ತೆಗೆದ್ರೆ ಒಳಗಡೆ ಏನ್ ಉಳಿತದೆ? ಸೀದಾ ನಿಮಗೆ ಮತ್ತೊಂದು ಹಾರ್ಡ್ ಕವರ್ ಸಿಗ್ತದೆ, ಏನು ಗರಿ ಗರಿ ಸಿಗ್ತದೆ?
ಮತ್ತೊಂದು ಸಿಗುತ್ತೆ. ಮತ್ತೊಂದು ನಾರಿಂದ ಕೂಡಿದ ಸಿಗುತ್ತೆ. ನಾರು ಜೂಟ ಅಂತೇವಲ್ಲ, ತೆಂಗಿನಕಾಯಿ ಜುಟ್ಟ ಸಿಗ್ತದೇನಲ್ರಿ? ಸಿಗುತ್ತೆ. ಅದು ಸೆಕೆಂಡ್ ಲೇಯರ್. ಅದನ್ನ ಒಮ್ಮೆ ಸೀದಾ ಕ್ರಾಸ್ ಮಾಡಕ್ಕಾಗಲ್ಲ, ಬೇಕಾದಷ್ಟು ಅದನ್ನ ಆಳಕ್ಕ ತೆಗೆದ್ರು ಕೂಡ ಅಲ್ಲಿ ಮೇಲೆ ಅದು ಎಳೆ ಇರೋದನ್ನ ಅನಂತಾನುಬಂಧಿ 1, 2 ಅದ್ರ ಮುಂದೆ ಏನ್ ಬರ್ಬೇಕು, ನೆಕ್ಸ್ಟ್ ಯಾವ್ದೈತಿ ಅದೇ ಬರ್ಬೇಕು. ಹಾಗೇನೆ ಮೊದಲನೇದು ಹಾರ್ಡ್ ಕವರ್ ತೆಗದ್ರಿ ಅಂದ್ರೆ ಆ ಗರಿ ಏನಿದೆಲ್ಲ ಅದು 2ನೇ ಲೇಯರ್ ಅದೇ ಬರ್ಬೇಕು. ಅದೇ ಅಪ್ರತ್ಯಾಖ್ಯಾನ ಅವರ. ಅಂದ್ರೆ ಭೈಯಾಜಿ 1ನೇ ಗುಣಸ್ಥಾನದಲ್ಲಿ ಇದ್ದಷ್ಟು ತೀವ್ರತೆ ಇದ್ರೊಳಗೂ ಇರುತ್ತೆ, 2ನೇ ಗುಣಸ್ಥಾನದಲ್ಲೂ ಇರುತ್ತೆ ಅನಂತಾನುಬಂಧಿ, ಮತ್ತೆ ಅಪ್ರತ್ಯಾಖ್ಯಾನಕ್ಕೂ ಹಂಗೆ ಇರುತ್ತೆ 3ನೇ ಗುಣಸ್ಥಾನದಲ್ಲಿ. ಇಲ್ಲ ಅನಂತಾನುಬಂಧಿ ಅವ್ರ ದೋಸ್ತ ಜೋಡಿ ಇದ್ದ ಅಂತಂದ್ರ ಹೆಚ್ಚು ಪವರ್ಫುಲ್ ಇರ್ತಾನೆ. ಸಿಂಗಲ್ ಇದ್ದಾಗ ಅಷ್ಟು ಧೈರ್ಯ ಇರಂಗಿಲ್ಲ. ಮಿಥ್ಯಾತ್ವ ಜೊತೆಗಿದ್ದಾಗ ಬಹಳ ಮಿಥ್ಯಾತ್ವದ ಮಿತ್ರ ಇದ್ದ ಅಂತಂದ್ರೆ ಅವ್ರನ್ನ ಹಿಡಿಯೋರು ಯಾರು ಇಲ್ಲ. ಈಗ 2ನೇ ಗುಣಸ್ಥಾನದಾಗ ಹೆಂಗಿದಾನು, ದೋಸ್ತನ ಕಡೆ ಹೊಂಟಿದಾನಲ್ಲ, ದೋಸ್ತ್ ಇಲ್ಲ ಮುಂದೆ ದೋಸ್ತ್ ಕಾಣಿಸ್ತಿದ್ದಾನೆ, ದೋಸ್ತ್ ಬಾರೋ ಅಂತ ಕೂಕೊಂಡು ಹೋಗ್ತಿದ್ದಾನೆ. ಅಷ್ಟು ಬಲ ಇಲ್ಲ. ಎಷ್ಟ 1ನೇದ್ರಲ್ಲಿ ಎಷ್ಟಿದೆ ಇಲ್ಲ ಅಷ್ಟು ಬಲ ಇಲ್ಲ. ಆದ್ರೆ ಅನಂತಾನುಬಂಧಿ ಲೆವೆಲ್ ಅದೇ ಇರೋದು. ಅಪ್ರತ್ಯಾಖ್ಯಾನ 3ರಲ್ಲಿ ಸುಪ್ರೀಂ ಲೆವೆಲ್ ಇದೆ. ಅಂದ್ರೆ ಅನಂತಾನುಬಂಧಿ ಇಲ್ಲೇ ಇರುವಾಗ ಅಪ್ರತ್ಯಾಖ್ಯಾನ ವರ್ಣದ ಮಾತ್ರ ಲೆಕ್ಕ ತಗೊಂಡಾಗ 3ರಲ್ಲಿ ತೀವ್ರತೆ, 4ರಲ್ಲಿ ಸ್ವಲ್ಪ ಅದಕ್ಕಿಂತ ಕಡಿಮೆ. ಗುಣಸ್ಥಾನ ಹೆಂಗೆ ವೃದ್ಧಿ ಆಗ್ತದೆ ಹಂಗ ಕಷಾಯದ ತೀವ್ರತೆ ಕಡಿಮೆ ಆಗ್ತದೆ, ಅಥವಾ ಕಷಾಯದ ತೀವ್ರತೆ ಹೆಂಗೆ ಕಡಿಮೆ ಆಗ್ತದೆ ಹಾಗೆ ಗುಣಸ್ಥಾನ ಹೆಚ್ಚಾಗ್ತದೆ. 3ನೇ ಗುಣಸ್ಥಾನದ ಅಪೇಕ್ಷಾದಿಂದ 3 ಮಿಶ್ರ ಜ್ಞಾನಗಳು ಇರ್ತವೆ. ಮಿಶ್ರಮತಿ, ಮಿಶ್ರಸುತ, ಮಿಶ್ರ ಅವಧಿ. ದರ್ಶನಗಳು ಕೂಡ 3 ಆಗ್ಲಿಕ್ಕೆ ಸಾಧ್ಯ. 3ನೇ ಗುಣಸ್ಥಾನದ ಅಪೇಕ್ಷಾದಿಂದ 2 ದರ್ಶನ. 4ನೇ ಗುಣಸ್ಥಾನದ ಅಪೇಕ್ಷಾದಿಂದ 3 ದರ್ಶನ. ಆಮೇಲೆ ಈಗ ನಾವು ಯಾವ್ದು ವಿಷಯ ನೋಡ್ತಾ ಇದ್ದೇವೆ? ಅನಂತಾನುಬಂಧಿ ರಹಿತವಾದ ಅಪ್ರತ್ಯಾಖ್ಯಾನಾವರಣ ಚತುಷ್ಕ ಪರ್ಯಾಪ್ತಕರಲ್ಲಿ ದರ್ಶನ 3 ಆಯ್ತು. 4ರಲ್ಲಿ 3, 3ರಲ್ಲಿ 2. ಲಬ್ಧಿಗಳ 5 ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತೋ ಭಾವ ಇರಬಹುದೇನು? 4ರಲ್ಲಿ ಇರ್ಲಿಕ್ಕೆ 4ರಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ. ಕ್ಷಾಯೋಪಶಮಿಕ ಚಾರಿತ್ರ ಭಾವ ಯಾಕೆ ಇರುವುದಿಲ್ಲ ಅಂತಂದ್ರೆ ಇದು 3 ಮತ್ತು 4ರಲ್ಲಿ ಉದಯಕ್ಕಿರುವಂತದ್ದು ಚತುಷ್ಕ ಇದೆ. ಅದಕ್ಕೋಸ್ಕರವಾಗಿ ಇದು ಉದಯ ಇರುವಾಗ ಚಾರಿತ್ರ್ಯ ಇರಂಗಿಲ್ಲ. ನೋಡ್ರಿ, ಅಪ್ರತ್ಯಾಖ್ಯಾನ ವರ್ಣ ಉದಯಕ್ಕಿದೆ ಕರ್ಮ ಕಷಾಯ ಅಂತಂದ್ರೆ ನಮ್ಮಲ್ಲಿ ಚಾರಿತ್ರ್ಯ ಇರಂಗಿಲ್ಲ. ಸಂಯಮ ಇರಬಹುದೇನೋ? ಇಲ್ಲ. ನಾವು ಅಪ್ರತ್ಯಾಖ್ಯಾನ ವರ್ಣದ ಉದಯ ಇರುವಾಗ ಸ್ವಲ್ಪ ಸಂಯಮಿನೂ ಆಗುವುದಿಲ್ಲ, ಅಥವಾ ನಾವು ಸ್ವಲ್ಪನೂ ಸಂಯಮ ಧಾರಣೆ ಮಾಡ್ತಿಲ್ಲ ಅಂತಂದ್ರೆ ನಾವು ಅಪ್ರತ್ಯಾಖ್ಯಾನ ವರ್ಣದ ತೀವ್ರತೆಯಲ್ಲಿದ್ದೇವೆ ಅಂತ ಅರ್ಥ. ತಿಳಿತು? ಹೀಗೆ ಎಷ್ಟಾಯ್ತು ಎಲ್ಲ ಸೇರಿ? 15. ಗುಡ್. ಆಮೇಲೆ ಔದೈಕ ಭಾವಗಳನ್ನ ನೋಡುವುದಾದ್ರೆ ಅನಂತಾನುಬಂಧಿ ರಹಿತವಾದ ಅಪ್ರತ್ಯಾಖ್ಯಾನಾವರಣ ಚತುಷ್ಕ ಪರ್ಯಾಪ್ತಗಳಲ್ಲಿ ಎಷ್ಟು ಗತಿಗಳಾಗಬಹುದು? 4 ಗತಿಗಳು. ಹೌದು, 4 ಗತಿಯಲ್ಲಿ ಇದಾವೆ ಜೀವ ಈ ಅವಸ್ಥೆನಲ್ಲಿ. ಹಾಗಾಗಿ 4 ಗತಿಗಳ ಔದೈಕ ಭಾವ ಆಗ್ಲಿಕ್ಕೆ ಸಾಧ್ಯ. ಕಷಾಯಗಳು ಒಂದೇ ಕಷಾಯ. ಅಪ್ರತ್ಯಾಖ್ಯಾನಾವರಣ ಚತುಷ್ಕ ಅನ್ನೋದು ಒಂದೇ ಲೆಕ್ಕ ತಗೋಬೇಕದಮ್ಮ. ಆಮೇಲೆ ವೇದಗಳು ಎಷ್ಟಾಗಬಹುದು ಇದ್ರ ಜೊತೆಗೆ? 3 ವೇದಗಳು.
ಭಾವಗಳಾಗ್ಬಹುದು. ನಪುಂಸಕ ವೇದ ಭಾವ, ನಪುಂಸಕ ಪುರುಷ ವೇದ ಭಾವ, ಸಾರಿ ನಪುಂಸಕ ಅಲ್ಲ, ಪುರುಷ ವೇದ ಭಾವ, ಸ್ತ್ರೀ ವೇದ ಭಾವ, ನಪುಂಸಕ ವೇದ ಭಾವ ಹೀಗೆ ಆಗ್ಬಹುದು. ಅಪ್ರತ್ಯಾಖ್ಯಾನ ವರ್ಣ ಚತುಷ್ಕದ ಜೊತೆಗೆ ಮಿಥ್ಯಾದರ್ಶನ ಇರಬಹುದೇನು? ಇಲ್ಲ ಇಲ್ಲ. ಇದನ್ನ ನೆನಪಿನಲ್ಲಿಡಿ. ಅಪ್ರತ್ಯಾಖ್ಯಾನ ವರ್ಣದ ಉದಯದ ಜೊತೆಗೆ ಮಿಥ್ಯಾದರ್ಶನ ಇಲ್ಲ. ಹಾಗಾಗಿ ಮೂರನೇ ಗುಣಸ್ಥಾನದಲ್ಲಿ ಅಪ್ರತ್ಯಾಖ್ಯಾನ ವರ್ಣದ ಉದಯ ಇದೆ, ಆದರೆ ಮಿಥ್ಯಾದರ್ಶನ ಇಲ್ಲ. ತಿಳಿತು? ಆದ್ರೆ ಹೆಸರಿಗೆ ಸಮ್ಯಕ್ ಮಿಥ್ಯಾತ್ವ ಅಂತ ಇದೆಯಲ್ವಾ, ಅಲ್ಲಿ ಮಿಥ್ಯಾತ್ವ ಇರಲ್ವಾ? ಮಿಥ್ಯಾತ್ವ ಇರಲ್ಲ, ಸಮ್ಯಕ್ ಮಿಥ್ಯಾತ್ವನೇ ಇರೋದಲ್ಲಿ. ಅಲ್ಲಿ ಗುಲಾಬ್ ಜಾಮೂನನೇ ಇರೋದು, ಗೋಧಿ ಹಿಟ್ಟಿರೋದಿಲ್ಲ. ಹಾಗಾದ್ರೆ ಮೂರನೇ ಗುಣಸ್ಥಾನದಲ್ಲಿ ಸಮ್ಯಕ್ತ್ವನೆಯ ಮಿಥ್ಯಾತ್ವ ಇರೋದಿಲ್ಲ, ಸಮ್ಯಕ್ತನೂ ಇರೋದಿಲ್ಲ, ಎರಡೂ ಇರಲ್ಲ. ಹೌದು. ಮೂರನೆಯದು ಮಿಶ್ರ. ಅಲ್ಲಿ ಅದು ಕುಂಕುಮದ ರೂಪ ಅಂತಾನೆ ತಗೊಳ್ಬೇಕು. ಅದು ಸುಣ್ಣನೂ ಅಲ್ಲ, ಅರಿಶಿಣನೂ ಅಲ್ಲ. ಅದು ಸಮ್ಯಕ್ತವೂ ಅಲ್ಲ, ಮಿಥ್ಯಾತ್ವನೂ ಅಲ್ಲ, ಮಿಶ್ರ. ಮೊಸರು ಅಲ್ಲ, ಬೆಲ್ಲನೂ ಅಲ್ಲ, ಎರಡರ ಮಿಶ್ರಣದ ಒಂದು ಪದಾರ್ಥ ಇದೆ. ತಿಳಿದ್ರಿ? ಮಿಥ್ಯಾದರ್ಶನ ಇಲ್ಲ. ಯಾವುದರ ಜೊತೆಗೆ ಇಲ್ಲ? ಅಪ್ರತ್ಯಾಖ್ಯಾನ ವರ್ಣ ಚತುಷ್ಕದ ಜೊತೆಗೆ ಇಲ್ಲ. ಅಜ್ಞಾನ ಭಾವ ಇದೆ, ಎಲ್ಲಿ ಆಗುವುದಿಲ್ಲ ಅಲ್ಲಿ ತನಕ ಅಜ್ಞಾನ ಇದೆ. ಅಸಂಯಮ ಇದೇನು? ಇದೆ ಇದೆ. ಇದೆ. ಆಮೇಲೆ ಅಸಿದ್ಧತ್ವ ಇದೆ, ಯಾಕೆಂದ್ರೆ ಪ್ರಿಪೇರ್ ಆಗುವ ತನಕ ಅಸಿದ್ಧತ್ವ ಇರ್ತದೆ. ಲೇಷಗಳೆಷ್ಟಿರ್ಬೋದು? ಎಲ್ಲಾನು ಇರಬಹುದು. ಅಪ್ರತ್ಯಾಖ್ಯಾನ ವರ್ಣ ಉದಯದ ಜೊತೆಗೆ 6 ಲೇಷಗಳು ಆಗಲು ಸಾಧ್ಯ. ಅಂದ್ರೆ ಸಮ್ಯಕ್ ದೃಷ್ಟಿಗೂ 4ನೇ ಗುಣಸ್ಥಾನದಲ್ಲಿ 6 ಲೇಷಗಳು ಆಗಲು ಸಾಧ್ಯ. ತಿಳಿತು? ಸಮ್ಯಕ್ ದೃಷ್ಟಿ ಇದೆ. ಪೇಜ್ ನಂಬರ್ ಎಷ್ಟೈತ್ರಿ? ಪೇಜ್ ನಂಬರ್ 65. ಓಕೆ. ನೋಡ್ರಿ, ಕೃಷ್ಣ ಲೇಷ ಕೂಡ 4ನೇ ಗುಣಸ್ಥಾನದಲ್ಲಿದೆ. ಶುಕ್ಲ ಲೇಷ ಕೂಡ 4ನೇ ಗುಣಸ್ಥಾನದಲ್ಲಿ ಇರ್ಲಿಕ್ಕೆ ಸಾಧ್ಯ. ಆವಾಗ ಇಲ್ಲಿ ಅನಂತಾನುಬಂಧಿ ಕಷಾಯ ಅಂತೂ ಇಲ್ಲ, ಆದ್ರೆ ಲೇಷಗಳು ಅಪ್ರತ್ಯಾಖ್ಯಾನ ವರ್ಣದ ಜೊತೆಗೆ ಕೂಡ 6 ಆಗಲು ಸಾಧ್ಯ. ಅಂದ್ರೆ ಲೇಷಗಳು ಸಮ್ಯಕ್ ದೃಷ್ಟಿಗೂ ಅಶುಭ ಲೇಷ ಆಗಲು ಸಾಧ್ಯ ಆಗುತ್ತವೆ. ಆ ಕಾರಣದಿಂದಲೇ ಯುದ್ಧ ಮೊದಲಾದ ಕಾರ್ಯಗಳಲ್ಲಿ ಭಾಗಿಯಾಗಲು ಸಾಧ್ಯ, ಅಸಂಯಮಿ ಆಗಿರಲು ಸಾಧ್ಯ. ಸಮ್ಯಕ್ ದರ್ಶನವೂ ಇದೆ, ಲೇಷಾನು ಮಂದಿದೆ ಅಂತಂದ್ರೆ ಹಾಗೆ ಸ್ವಲ್ಪ ಸ್ವಲ್ಪ ಬೆಳವಣಿಗೆ ಇರ್ತದೆ, ಮುಂದೆ ಪಾರಿಣಾಮಿಕ ಭಾವಗಳಲ್ಲಿ 2 ಭಾವ ಇರ್ತದೆ. ಅಪ್ರತ್ಯಾಖ್ಯಾನ ವರ್ಣದ ಜೊತೆಗೆ ಪಾರಿಣಾಮಿಕಗಳಲ್ಲಿ ಅಭವ್ಯತ್ವ ಏನಾಗೋದಿಲ್ಲ, ಇರೋದಿಲ್ಲ. ಯಾಕೆ ಇರೋದಿಲ್ಲ? ಇದು ಸಮ್ಯಕ್ ದೃಷ್ಟಿ ಇಲ್ಲ, ಗುಣ ಭವ್ಯ ಇದೆ. 2ನೇ ಗುಣಸ್ಥಾನ ಹಿಡ್ಕೊಂಡ್ ಎಲ್ಲ ಭವ್ಯ. ಅನಂತಾನುಬಂಧಿ ಒಂದು ಬಿಟ್ಟಿದೆ ಅಂದ್ರೆ ಇದು ಭವ್ಯನೇ ಇರ್ತದೆ, ಹೀಗೆ ಹೇಳ್ಬೇಕು. ಯಾವ ದೃಷ್ಟಿಕೋನದಿಂದ ಓಡ್ತಾ ಇದ್ದೇವೆ ಅದೇ ದೃಷ್ಟಿಕೋನದಿಂದನೇ ಅಲ್ಲಿ ಚರ್ಚೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಅಪ್ರತ್ಯಾಖ್ಯಾನ ವರ್ಣ ಚತುಷ್ಕ ಇದೆ ಅಂದ್ರೆ ಅನಂತಾನುಬಂಧಿ ರಹಿತವಾಗಿ ನಮಗೆ ಹೇಳ್ತಿದ್ದಾರೆ. ಅನಂತಾನುಬಂಧಿ ರಹಿತ ಆಗ್ತಾ ಇದೆ ಅಂದ್ರೆ ಅದು ಮಿಥ್ಯಾತ್ವವನ್ನ ಬಿಟ್ಟೇ ಇರ್ತದೆ. ಹಾಗಾಗಿ ಜೀವ ಅಭವ್ಯತ್ವವನ್ನ ಹೊಂದಿಲ್ಲ, ಭವ್ಯ ಜೀವವೇ ಆಗಿದೆ ಅಂತ ಅರ್ಥ. ಹಾಗಾಗಿ 2 ಪಾರಿಣಾಮಿಕ ಭಾವಗಳನ್ನ ತಗೋಬೇಕು. ತಿಳಿತು?
ಅನಂತಾನುಬಂಧಿ ರಹಿತ ಅಂತ ಯಾಕೆ ಕೊಟ್ಟಿದ್ದಾರೆ ಬೈಗೆ? ಬರೀ ಅಪ್ರತ್ಯಾಖ್ಯಾನಾವರಣ ಚತುಷ್ಕ ಅಂತಾನೆ ಕೊಡ್ಬೋದಿತ್ತಲ್ಲ. ಪ್ರತ್ಯಾಖ್ಯಾನಾವರಣ ಚತುಷ್ಕ ಕೂಡ ಅನಂತಾನುಬಂಧಿ ಸಹಿತ ಇತ್ತು ಅಂದ್ರೆ ಗುಣಸ್ಥಾನ 1ರಿಂದ ಲೆಕ್ಕಕ್ಕೆ ಬರ್ತದೆ. ಅನಂತಾನುಬಂಧಿ ರಹಿತ ಅಂತ ಬಂದಾಗ 3ರಿಂದ ಲೆಕ್ಕಕ್ಕೆ ಬರ್ತದೆ. ಅನಂತಾನುಬಂಧಿ ಅಪ್ರತ್ಯಾಖ್ಯಾನ ಇದೆಲ್ಲ ಒಂದರಲ್ಲೇ ಸಹ ಇರ್ತದೆ ಪ್ರವೇಶ. ಅನಂತಾನುಬಂಧಿ ಇರುವಾಗ ಉಳಿದ ಎಲ್ಲಾನು ಇದೆ ಅಂತ ಅರ್ಥ. ಅನಂತಾನುಬಂಧಿ ಇರಲ್ಲ ಅಲ್ವಾ, ಅದಕ್ಕೋಸ್ಕರ ಕೇಳಿದ್ರೆ. ಅಪ್ರತ್ಯಾಖ್ಯಾನ ಅಂದ್ರೆ ನಮಗೆ ಎಲ್ಲೂ ಕೂಡ ಕನ್ಫ್ಯೂಷನ್ ಆಗುವ ರೀತಿಯಲ್ಲಿ ಅವರು ಕೊಟ್ಟಿಲ್ಲ. ಸ್ಪಷ್ಟವಾಗಿ ಒಬ್ಬರೇ ಓದಿದ್ರೂ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ದಾರೆ ಅಷ್ಟೇ. ಹೀಗೆ ಒಟ್ಟು ಎಷ್ಟು ಭಾವಗಳು? 36 ಭಾವಗಳು. 36 ಭಾವಗಳು ಅನಂತಾನುಬಂಧಿ ರಹಿತ ಅಪ್ರತ್ಯಾಖ್ಯಾನಾವರಣ ಚತುಷ್ಕ. ಏನಾಯ್ತು? ಸಾಮಾನ್ಯ 3 ಮತ್ತೆ 4 ಎರಡರ ಅಪೇಕ್ಷಾದಿಂದಲೂ ಆಯ್ತು. ಇನ್ನು 3ರಲ್ಲಿ ಮಾತ್ರ ಹೇಗೆ ಆಗ್ಬಹುದು? ಲೆಕ್ಕ ಮಾಡ್ತೀರಿ? ಶುರು ಮಾಡ್ರಿ. 3ನೇ ಗುಣಸ್ಥಾನದಲ್ಲಿ 3ನೇ ಗುಣಸ್ಥಾನ ಮಾತ್ರ ವಿಶೇಷ ಕಥನಕ್ಕೆ ಬರೋದು ಇವಾಗ. ಇದು ಸಾಮಾನ್ಯ ಕಥನ ಇದೆ. ಹಿಂದೆ ವೇದಗಳದ್ದು ಮಾಡಿದ್ರಲ್ಲ, ಗುಣಸ್ಥಾನ 1ರಿಂದ 9 ತನಕ. ಹಾಗೆ ಇಲ್ಲ, ಚಾರಿತ್ರ ಇಲ್ಲ. ನೋಡಿ ಹೆಡ್ಡಿಂಗ್ ಏನಾಗ್ತದೆ? ಅನಂತಾನುಬಂಧಿ ರಹಿತವಾದ ಅಪ್ರತ್ಯಾಖ್ಯಾನಾವರಣ ಚತುಷ್ಕ ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕದಲ್ಲಿ. ಇದು ತಲೆ ಬರಹ. ಇದರಲ್ಲಿ ಔಪಶಮಿಕ ಭಾವಗಳು ಎಷ್ಟಾಗಬಹುದು ಅಂದ್ರೆ 1 ಆಗುವುದಿಲ್ಲ. ಅಂದ್ರೆ 3ನೇ ಗುಣಸ್ಥಾನದಲ್ಲಿ ಔಪಶಮಿಕ ಭಾವ ಇಲ್ಲ. ಕ್ಷಾಯಿಕ ಭಾವನೂ 1 ಇಲ್ಲ. ಕ್ಷಾಯೋಪಶಮಿಕ ಭಾವಗಳು ಎಷ್ಟಾಗಬಹುದು ಅಂತಂದ್ರೆ ಜ್ಞಾನ ಕೂಡ 1 ಇಲ್ಲ. ಜ್ಞಾನ ಅಜ್ಞಾನ ಮಿಶ್ರ ರೂಪದಲ್ಲಿದೆ. ಹಾಗಾಗಿ 3 ಮಿಶ್ರ ಜ್ಞಾನಗಳು ಮಾತ್ರ. ಮಿಶ್ರಮತಿ, ಮಿಶ್ರಶ್ರುತ, ಮಿಶ್ರಾವಧಿ. ದರ್ಶನಗಳೆಷ್ಟಾಗಬಹುದು? 2 ದರ್ಶನ, 3 ಮಿಶ್ರ ಜ್ಞಾನ, 2 ದರ್ಶನ, 5 ಲಬ್ಧಿ. ನೋಡಿ, ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ ಭಾವನೂ ಇಲ್ಲ, ಸಂಯಮ ಭಾವನೂ ಇಲ್ಲ, ಚಾರಿತ್ರ ಭಾವನೂ ಇಲ್ಲ. ಕ್ಷಯಕ್ಷಮಿಕ್ ಸಮ್ಯಕ್ ಇಲ್ಲ, 3ನೇ ಗುಣಸ್ಥಾನದಲ್ಲಿ ಇರುವುದಿಲ್ಲ. ಆಮೇಲೆ ಔದೈಕ ಭಾವ ಏನೇನಾಗ್ತದೆ? ಗತಿಗಳಲ್ಲಿ ಎಷ್ಟು ಗತಿ ಆಗಬಹುದು? 4 ಗತಿ ಆಗಬಹುದು. ಆದ್ರೆ ಔದೈಕ ಭಾವದಲ್ಲಿ ಗತಿ 4. ಕಷಾಯಗಳು 4, ಒಂದೇ ಕಷಾಯ. ವೇದದಲ್ಲಿ 3 ವೇದ. ಮಿಥ್ಯಾದರ್ಶನದೇನು? ಅಜ್ಞಾನಿದೇನು? ಇದೆ. ಕೇವಲ ಜ್ಞಾನ ಉಂಟು, ಅಜ್ಞಾನ ಇದೆ. ಅಸಂಯಮ ಇದೆ, ಅಸಿದ್ಧತ್ವ ಇದೆ, ಕ್ಲೇಶಾಪತ್ತಿ ಎಷ್ಟಾಯ್ತಿದು ಔದೈಕದ್ದು? ಔದೈಕ ಮಾತ್ರ 17. ಎಲ್ಲ ಸೇರಿ 29 ಭಾವ. ಪಕ್ಕ? ಆಮೇಲೆ ಇದು ಏನಾಯ್ತಿದು? 3ನೇ ಗುಣಸ್ಥಾನದ್ದಾಯ್ತಿದು. ಆಮೇಲೆ 4ನೇ ಗುಣಸ್ಥಾನದ ಲೆಕ್ಕ ಮಾಡಿ. 4ನೇ ಗುಣಸ್ಥಾನದಲ್ಲಿ ಏನೇನಾಗತ್ತೆ ನೋಡ್ರಿ. ಮೊದಲು ತಲೆ ಬರಹ ಹೇಳಿ. ಏನಾಯ್ತು? ಅನಂತಾನುಬಂಧಿ ರಹಿತ ಅವಿರತ ಬ್ರಹ್ಮಕ್ತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವ ಇರ್ಬಹುದೇನೋ?
ಇದೆ. ಔಪಶಮಿಕ ಸಮ್ಯಕ್ತ್ವ ಕ್ಷಾಯಿಕ ಭಾವ ಇರ್ಬೋದೇನು? ಇರ್ಬೋದು. ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನ ಇರಲಿಕ್ಕೆ ಸಾಧ್ಯ, ಅಜ್ಞಾನ ಇರುವುದಿಲ್ಲ. ದರ್ಶನದಲ್ಲಿ 3 ಇರ್ಲಿಕ್ಕೆ ಸಾಧ್ಯ, 5 ಬುದ್ಧಿ ಇರ್ಲಿಕ್ಕೆ ಸಾಧ್ಯ. ಸಮ್ಯಕ್ತ್ವ ಇರ್ಬೋದೇನು ಕ್ಷಾಯೋಪಶಮಿಕದ್ದು? ಇದೆ. ಹಾ, ಎಷ್ಟು ಭಾವ ಆದಂಗಾಯ್ತು? 11 ಆಯ್ತು. 11 ಆಯ್ತು. ನೋಡ್ರಿ, ಅಲ್ಲ, ಎಲ್ಲ ಟೋಟಲ್ ಆಗಿ 14 ಆಗುತ್ತೆ ಭಯ್ಯಾಜಿ. ಔಪಶಮಿಕದ್ದು ಕ್ಷಾಯೋಪಶಮಿಕದ್ದು 14 ಆಗುತ್ತೆ. ಇದುವರೆಗೆ ಕ್ಷಾಯೋಪಶಮಿಕ ಮಾತ್ರದ್ದು 12 ಆಗುತ್ತೆ. ಔದೈಕದಲ್ಲಿ ನೋಡಿ, ಗತಿಯಲ್ಲಿ 4 ಔದೈಕ ಭಾವ ಇದೆ. ಕಷಾಯ 1, ಕಷಾಯ 1, ವೇದ 3 ಮಿಥ್ಯಾದರ್ಶನ ಇರುವುದಿಲ್ಲ, ಇಲ್ಲ. ಅಜ್ಞಾನ ಇರೋದಿಲ್ಲ, ಇಲ್ಲ. ಅಜ್ಞಾನ ಇದೆ, ಅಜ್ಞಾನ ಇದೆ ರೀ ಇಲ್ಲಿ. ಔದೈಕ ಭಾವದಾಗ ಅಜ್ಞಾನ ಇದೆ. ಅಸಂಯಮ ಇದೆ, ಅಸಿದ್ಧತ್ವ ಇದೆ, ಲೇಷನೂ ಇದೆ, ಎಲ್ಲಾನು ಇದೆ. ಎಷ್ಟಾಯ್ತಿದು? 16. ಆಮೇಲೆ ಪಾರಿಣಾಮಿಕ ಭಾವ 2. ಶಿವತ್ವ 32. ಔದೈಕದ್ದು 18 ಇರ್ಬೇಕು. 1, 2, 3, 8, 9, 10, 11, 17 ಇದೆ ಔದೈಕ ಭಾವದ್ದು. ಔದೈಕದ 17. 17 ಔದೈಕ, 2 ಪಾರಿಣಾಮಿಕ, ಎಷ್ಟಾಯ್ತು? 19. ಅದೊಂದು ಔಪಶಮಿಕದ್ದು, 1 ಕ್ಷಾಯ 21. ಕ್ಷಾಯೋಪಶಮಿಕದ್ದು 33 ಆಗುತ್ತೆ ಭಯ್ಯಾಜಿ. 33 ಭಾವ. ಇದು ಅವಿರತ ಸ್ಥಾನದಲ್ಲಿ ಅನಂತಾನುಬಂಧಿ ರಹಿತ ಅಪ್ರತ್ಯಾಖ್ಯಾನಾವರಣ ಚತುಷ್ಕದ್ದು ಗುಣಸ್ಥಾನ 4ರಲ್ಲಿ ಪರ್ಯಾಪ್ತಕರಲ್ಲಿ 33 ಭಾವಗಳಾಗಲು ಸಾಧ್ಯ. ತಿಳಿತು? ಮುಂದೆ ಮ್ಯೂಟ್ ಮಾಡ್ಕೊಡಿ, ಉಳಿದವರೆಲ್ಲ ಮ್ಯೂಟ್ ಮಾಡ್ಕೊಡಿ. ಮುಂದೆ 66ನೇ ಪುಟ. ಅನಂತಾನುಬಂಧಿ ಅಪ್ರತ್ಯಾಖ್ಯಾನಾವರಣ ರಹಿತ ಪ್ರತ್ಯಾಖ್ಯಾನಾವರಣ ಚತುಷ್ಕ. ಈಗ ಏನ್ ಹೇಳ್ತಾರು ಅಂತಂದ್ರ, ಅನಂತಾನುಬಂಧಿಯೂ ಇಲ್ಲದ, ಅಪ್ರತ್ಯಾಖ್ಯಾನಾವರಣವೂ ಇಲ್ಲದ ಪ್ರತ್ಯಾಖ್ಯಾನಾವರಣ ಚತುಷ್ಕ, ಮತ್ತ ಅದರಲ್ಲಿ ಪರ್ಯಾಪ್ತಕ ಜೀವರದು. ಹೋದ್ರಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 13, ಔದೈಕ 11, ಪಾರಿಣಾಮಿಕ 2, ಒಟ್ಟು 28. ನೋಡ್ರಿ, ಅನಂತಾನುಬಂಧಿ ರಹಿತ, ಅಪ್ರತ್ಯಾಖ್ಯಾನಾವರಣ ರಹಿತ, ಪ್ರತ್ಯಾಖ್ಯಾನಾವರಣ ಚತುಷ್ಕ. ಪ್ರತ್ಯಾಖ್ಯಾನ ಅಂದ್ರೆ ತ್ಯಾಗದ ಮೇಲೆ ಆವರಣ ಇದೆ. ಅದೇನಿತ್ತು? ಉದಯಕ್ಕಿದೆ. ತ್ಯಾಗದ ಮೇಲೆ ಪೂರ್ಣ ರೂಪದಿಂದ ತ್ಯಾಗ ಮಾಡ್ಲಿಕ್ಕೆ ಕರ್ಮದ ಆವರಣ ಇದೆ. ಆದ್ರೆ ಸ್ವಲ್ಪ ಸ್ವಲ್ಪ ತ್ಯಾಗ ಮಾಡ್ಲಿಕ್ಕೆ ಏನ್ ತೊಂದರೆ ಇಲ್ಲ, ಪೂರ್ಣ ತ್ಯಾಗ ಮಾಡ್ಲಿಕ್ಕೆ ತೊಂದರೆ ಇದೆ ಅಂತ ಚತುಷ್ಕ ಕಷಾಯಗಳು, ಅಂದ್ರೆ ಕ್ರೋಧ ಮೊದಲಾದ ಕಷಾಯಗಳು ಪರ್ಯಾಪ್ತಕ ಜೀವರಲ್ಲಿ ಇರುವಾಗ. ಇದು ಯಾವ ಗುಣಸ್ಥಾನದಲ್ಲಿ ಉದಯಕ್ಕಿರ್ತದೆ? 5ನೇ ಗುಣಸ್ಥಾನದ. ವೆರಿ ಗುಡ್. ಔಪಶಮಿಕ ಭಾವಗಳು ಎಷ್ಟಿರ್ಬೋದು? 1 ಇರಲಿಕ್ಕೆ ಸಾಧ್ಯ. ಔಪಶಮಿಕ ಭಾವ ಇರ್ಬೋದು. ಕ್ಷಾಯಿಕ ಸಮ್ಯಕ್ತ ಭಾವವು 1 ಇರಬಹುದು. ಉಳಿದ ಯಾವುದೇ ಕ್ಷಾಯಿಕ ಭಾವ ಇರುವುದಿಲ್ಲ.
ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಮೂರು ಜ್ಞಾನಗಳಿರಬಹುದು. ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡಿಕೊಳ್ಳಿರಿ. ಸುನೀತಾ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಜ್ಞಾನ, ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ, ಈ ಮೂರು ಜ್ಞಾನಗಳು ಇರಲಿಕ್ಕೆ ಸಾಧ್ಯ ಪ್ರತ್ಯಾಖ್ಯಾನಾವರಣ ಚತುಷ್ಕದ ಜೊತೆಗೆ. ಅಂದ್ರೆ ಇದು ಗುಣಸ್ಥಾನ 5ರಲ್ಲಿ ಜೀವ ಸಮ್ಯಕ್ತ್ವ ಸಹಿತವೇ ಇರ್ತದೆ ಜೀವ. ಹಾಗಾಗಿ ಮೂರು ಜ್ಞಾನಗಳು ಆಗಲು ಸಾಧ್ಯ. ಅಜ್ಞಾನಗಳು ಒಂದೂ ಇರುವುದಿಲ್ಲ. ದರ್ಶನಗಳು 3 ಇರಲಿಕ್ಕೆ ಸಾಧ್ಯ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳು 5 ಆಗಲು ಸಾಧ್ಯ. ಅಂದ್ರೆ ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ ಸಂಯಮ ಭಾವವೂ ಇರಲಿಕ್ಕೆ ಸಾಧ್ಯ. ಆದರೆ ಚಾರಿತ್ರ ಭಾವ ಇರುವುದಿಲ್ಲ. ಒಟ್ಟು 3 ಜ್ಞಾನ, 3 ದರ್ಶನ, 6. ಲಬ್ಧಿ, 1 ಸಮ್ಯಕ್ತ್ವ, 1 ಸಂಯಮ 7. 13 ಭಾವಗಳು ಕ್ಷಾಯೋಪಶಮಿಕ ಭಾವದಲ್ಲಿ ಆಗಲು ಸಾಧ್ಯ. ಎಲ್ಲಿ? ಪ್ರತ್ಯಾಖ್ಯಾನಾವರಣ ಚತುಷ್ಕದ ಜೊತೆಗೆ 13 ಕ್ಷಾಯೋಪಶಮಿಕ ಭಾವಗಳಾಗಲು ಸಾಧ್ಯ. ಇನ್ನು ಔದೈಕ ಭಾವಗಳಲ್ಲಿ ಯಾವ ಯಾವ ಗತಿಗಳಲ್ಲಿ ಮಾತ್ರ ಪ್ರತ್ಯಾಖ್ಯಾನಾವರಣ ಉದಯಕ್ಕಿರಲು ಸಾಧ್ಯ? ಈ ಜೀವರುಗಳೇ ಗುಣಸ್ಥಾನ 5 ಹೊಂದಲು ಸಾಮರ್ಥ್ಯ ಹೊಂದಿರುವುದರಿಂದ ಈ ಜೀವಗಳಲ್ಲಿ ಮಾತ್ರ ಈ ಪ್ರತ್ಯಾಖ್ಯಾನಾವರಣ ಚತುಷ್ಕದ ಉದಯವನ್ನು ಹೊಂದಿರಲು ಸಾಧ್ಯ. ಹಾಗಾಗಿ 2 ಗತಿ ಔದೈಕ ಭಾವಗಳಿವೆ. ಕಷಾಯದಲ್ಲಿ ಅದು ಒಂದೇ, ಪ್ರತ್ಯಾಖ್ಯಾನಾವರಣ ಕಷಾಯ ಚತುಷ್ಕ. ವೇದದಲ್ಲಿ 3 ವೇದಗಳು. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮನೂ ಇರುವುದಿಲ್ಲ. ಯಾಕಂದ್ರೆ ಸ್ವಲ್ಪ ಸಂಯಮ ಬಂದಿದೆ ಇಲ್ಲಿ. ಹಾಗಾಗಿ ಅಸಂಯಮದಲ್ಲಿ ಇಲ್ಲ ಜೀವ. ಅಸಿದ್ಧತ್ವ ಇದೆ. ಲೇಷದಲ್ಲಿ ಮೂರು ಶುಭಲೇಶಗಳು ಮಾತ್ರ ಇರ್ತವೆ. ಅಶುಭಲೇಶಗಳು ಗುಣಸ್ಥಾನ 5ರಲ್ಲಿ ಇರುವುದಿಲ್ಲ. ಸ್ವಲ್ಪ ಸಂಯಮ ಬಂದರೂ ಅಶುಭಲೇಶಗಳು ಇರುವುದಿಲ್ಲ ಅಂತ ಹೇಳಿದ್ದಾರೆ. ನೋಟ್ಸ್ ಎಷ್ಟು ದೊಡ್ಡ ಸಾಧನೆ ಆಗ್ತದೆ. ಒಂಚೂರು ಹೆಜ್ಜೆ ಮುಂದಿಡಬೇಕಷ್ಟೆ. ಒಂಚೂರು ಅಲ್ಲ, ಅಶುಭಲೇಶ ದಿಕ್ಕಿಲ್ದನೆ ಓಡಿ ಹೋಗ್ತದೆ. ಆಮೇಲೆ ಲೇಷ ಆಯ್ತಲ್ಲ, ಇದು ಔದೈಕ ಭಾವದ ಲೆಕ್ಕ ಮಾಡಿ ಎಷ್ಟಾಯ್ತು? 2 ಪಾರಿಣಾಮಿಕ ಭಾವ 2 ಸೇರಿಸಿ ಎಲ್ಲ ಸೇರಿಸಿ ಟೋಟಲ್ ಮಾಡಿ 28 ಆಗುತ್ತೆ. 28 ಆಯ್ತಾ? 28 ಆಯ್ತು ಅಂತಂದ್ರೆ ಇದು ಅನಂತಾನುಬಂಧಿ ಹಾಗೂ ಅಪ್ರತ್ಯಾಖ್ಯಾನಾವರಣ ಚತುಷ್ಕದಿಂದ ರಹಿತ ಪ್ರತ್ಯಾಖ್ಯಾನಾವರಣ ಚತುಷ್ಕ ಪರ್ಯಾಪ್ತಕ ಜೀವರಲ್ಲಿ 28 ಭಾವಗಳು ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. 5ನೇ ಗುಣಸ್ಥಾನದವರಿಗೆ 5 ಭಾವಗಳ ಪೈಕಿ ಅಂದ್ರೆ 53 ಭಾವಗಳ ಪೈಕಿ 28 ಭಾವ ಆಗಲಿಕ್ಕೆ ಸಾಧ್ಯ. ತಿಳಿತು? ಇದು ಮತ್ತೆ ಬೇರೆ ಗುಣಸ್ಥಾನಗಳಲ್ಲಿ ಇದು ಲೆಕ್ಕದಲ್ಲಿ ಬರುವುದಿಲ್ಲ. ಪ್ರತ್ಯಾಖ್ಯಾನಾವರಣ ಮಾತ್ರದ ಉದಯ 5ರಲ್ಲಿ ಮಾತ್ರ ಇರ್ತದೆ. ತಿಳಿತು? ಇದು ಚಾರಿತ್ರ ಯಾಕೆ ಬರಂಗಿಲ್ರಿ? ಪ್ರತ್ಯಾಖ್ಯಾನ ಅಂದ್ರೇನೆ ತ್ಯಾಗ. ತ್ಯಾಗ ಅಂದ್ರೆ ಪೂರ್ಣ ತ್ಯಾಗ. ತ್ಯಾಗದ ಮೇಲೆ ಆವರಣ ಇದೆ. ಪ್ರತ್ಯಾಖ್ಯಾನ ಪ್ಲಸ್ ಆವರಣ. ಪೂರ್ಣ ತ್ಯಾಗ
ಮಾಡುವುದರಲ್ಲಿ ಆವರಣ, ಈ ಕರ್ಮದ ಹೆಸರೇನೆ ಆಗಿದೆ. ಅದಕ್ಕಾಗಿ ಪೂರ್ಣ ಚಾರಿತ್ರ ಇದಿರುವಾಗ ಆಗುವುದಿಲ್ಲ, ಸ್ವಲ್ಪ ಚಾರಿತ್ರ ಬರ್ತದೆ. ತಿಳಿದ್ರಿ? ಹಾ ರೀ. ಮುಂದೋದ್ರಿ. ಅನಂತಾನುಬಂಧಿ ಅಪ್ರತ್ಯಾಖ್ಯಾನಾವರಣ ಪ್ರತ್ಯಾಖ್ಯಾನಾವರಣ ರಹಿತ ಸಂಜ್ವಲನ ತ್ರಿಕಾಲ. ಔಪಶಮಿಕ 2, ಕ್ಷಾಯಿಕ 2, ಕ್ಷಾಯೋಪಶಮಿಕ 14, ಔದಯಿಕ 10, ಪಾರಿಣಾಮಿಕ 2, ಒಟ್ಟು 30. ನೋಡ್ರಿ ಯಾವ ಕಷಾಯದ ಹೇಳ್ತಿದ್ದಾರೆ ಅಂದ್ರೆ ಸಂಜ್ವಲನ ಕಷಾಯದ ತಗೊಂಡಿದ್ದಾರೆ. ಅದು ಹೆಂಗ್ ತಗೊಂಡಿದ್ದಾರೆ? ಅನಂತಾನುಬಂಧಿಯೂ ಇಲ್ಲದ, ಅಪ್ರತ್ಯಾಖ್ಯಾನಾವರಣವೂ ಇಲ್ಲದ, ಪ್ರತ್ಯಾಖ್ಯಾನಾವರಣವೂ ಇಲ್ಲದ ಸಂಜ್ವಲನದ ಮೂರು ಅಂತ ಹೇಳಿದ್ದಾರೆ. ಹೇಳಿದಾರಲ್ಲ, ಸಂಜ್ವಲನದ ಮೂರು ಕ್ರೋಧ ಮಾನ ಮಾಯ ಮಾತ್ರ, ಲೋಭ ಇಲ್ಲ. ಯಾವ್ಯಾವು? ಕ್ರೋಧ ಮಾನ ಮಾಯ. ಒಂಬತ್ತನೇ ಗುಣಸ್ಥಾನ ತನಕ ತಗೋಯಿದ್ದಾರೆ. ಬನ್ನ ಬಿಟ್ಟು ಮತ್ತೆ ಇವು ಈ ಮೂರು ವಾಯ್ಸ್ ಬ್ರೇಕ್ ಆಗ್ತದೆ. ಕಟ್ ಆಗ್ತಾ ಇದೆ. ಈಗ ನೋಡಿ ಕೇಳಿಸ್ತದೆ ಇಲ್ಲೋ? ಸಂಜ್ವಲನ ತ್ರಿಕ ಅಂದ್ರೆ ಸಂಜ್ವಲನದ ಕ್ರೋಧ ಮಾನ ಮಾಯ, ಈ ಮೂರು ಕಷಾಯಗಳನ್ನ ಮಾತ್ರ ಲೆಕ್ಕಕ್ಕೆ ತಗೋಬೇಕು. ಈ ಸಂಜ್ವಲನ ಕ್ರೋಧ ಮಾನ ಮಾಯ ಇದಾವೆ ಅಂದ್ರೆ ಲೋಭ ಅಲ್ಲಿ ಇದ್ದೇ ಇರ್ತದೆ. ಇವು ಇಲ್ಲದೆ ಇರುವಾಗಲೂ ಲೋಭ ಇರ್ತದೆ. ಇವು ಇದಾವೆ ಅಂದ್ರೆ ಲೋಭ ಕಂಪಲ್ಸರಿ ಇರ್ತದೆ. ನನಗೆ ಕೋಪ ಬರ್ತಿದೆ ಅಂದ್ರೆ ಲೋಭ ಕಂಪಲ್ಸರಿ ಇದೆ. ನನ್ನಲ್ಲಿ ಮಾನ ಕಷಾಯ ಅಹಂಕಾರ ಇದೆ ಅಂದ್ರೆ ನನಗೆ ಲೋಭ ಕಂಪಲ್ಸರಿ ಇದೆ. ನಾನು ಕುಟಿಲ ಬುದ್ಧಿಯನ್ನು ಪ್ರಯೋಗಿಸ್ತಾ ಇದ್ದೇನೆ, ಕುಟಿಲಾಚಾರದಲ್ಲಿದ್ದೇನೆ ಅಂತಂದ್ರೆ, ಮಾಯಾಚಾರದಲ್ಲಿದ್ದೇನೆ ಅಂದ್ರೇನು ಲೋಭ ಇದ್ದೇ ಇರ್ತದೆ. ಇನ್ ಲೋಭ ಇದೆ ಅಂದ್ರೆ ಇವುಗಳು ಇದ್ದಾಗಲೂ, ಲೋಭ ಇದೆ ಅಂದ್ರೆ ಇವು ಇರ್ಬಹುದು, ಲೋಭ ಮಾತ್ರ ಇದ್ದಾಗ ಇವು ಇಲ್ದೇನೂ ಇರಬಹುದು. ಆದ್ರೆ ಇವುಗಳಿದಾವೆ ಅಂದ್ರೆ ಲೋಭ ಕಂಪಲ್ಸರಿ ಇದೆ ಅಂತಾನೆ ಅರ್ಥ. ಸಂಚಲನ ಪಿಕ ಅಂತ ಯಾಕೆ ಹೇಳ್ತಾರೆ ಮತ್ತೆ ಬಯ್ಯಾಜಿ? ಅದು ಮೂರರದು ಮಾತ್ರ ಇದೆ. ಯಾಕೆಂದ್ರೆ ಅದು ಲೋಭದ ಸ್ವತಂತ್ರ ವ್ಯವಸ್ಥೆ ಕೊಡ್ತಾರೆ. ಅದಕ್ಕೆ ಸಪರೇಟ್ ರಾಜ ಅಲ್ಲ ಅವನು, ಕಷಾಯಗಳ ರಾಜ. ತಿಳಿದ್ರಿ? ಅದರ ಅಸ್ತಿತ್ವ ಉದಯಕದಿಂದ ಈಗ 4 ಕಷಾಯ ಇದು ಅದ್ರಾಗ ಒಂದೇ ಉದಯಕ ಇರ್ಬೋದಲ್ರಿ? ಅನ್ ಎಲ್ಲಾನ ಉದಯದಾಗ ಇರ್ತವ್ರಿ, ಸತ್ತಾದಾಗ ಇರ್ಬೋದಲ್ರಿ? ಒನ್ ಟೈಮ್ನಾಗ ಒಂದು ಉದಯಕ್ಕೆ ಇರ್ತದೆ. ಒಂದ್ ಟೈಮ್ನಾಗ ಅದು ಉದಯ ಬಂದ್ ಕೆಲಸ ಮಾಡ್ಬೇಕು ಅಂದ್ರೆ ಒಂದು ಅಂತರ್ಮೂರ್ದಾಗ ಒಂದು ಉದಯ ಕೆಲಸ ಮಾಡ್ತಿರ್ತೈತಿ. ಆದ್ರ ಅವ್ರ ಸತ್ತಾದೊಳಗೆ ಇದಾವಂದ್ರನೂ ಕೂಡ ನಮಗ್ ವೀತರಾಗ ಅವಸ್ಥೆ ಇರಂಗಿಲ್ಲ. ಸತ್ತಾದೊಳಗಿನ ಅದಾವು ಅದ್ರೊಳಗೂ ಹೆಂಗಿರ್ತತಿ? ಉದಯದಿಂದ ಸಂಪೂರ್ಣ ತೆಗಿಬೇಕು ಅಂದಾಗಲೂ ಒಮ್ಮೆ ಯಾವುದು ಒಂದು ಕಷಾಯ ಉದಯಕ್ಕಿಲ್ಲ ಅಂತಂದಾಗ ನಾವು ಈ ತರಾಗ ಅವಸ್ಥೆ ಬರ್ತದೆ. ಇನ್ ಸತ್ತಾದೊಳಗ ಅದಾವು ಮತ್ತೆ ಒಂದು ಯಾವ್ದಾರೆ ಬೇರೆ ಕಷಾಯ ಉದಯಕ್ಕಿದೆ, ಇದ್ರೊಳಗೆ ಯಾವ್ದಾರೆ ಒಂದು ಉಳಿದ 3 ಸತ್ತಾದೊಳಗೆ ಅದಾವು, ಲೋಭ ಉದಯಕ್ಕಿದೆ ಅಂದಾಗಲೂ ಈ ತರಾಗ ದಶೆ ಬರಂಗಿಲ್ಲ. ಹಾಗಾಗಿ ಈ ಸಂಜ್ವಲನ ಕಷಾಯದ ಕೆಲಸ ಏನು ಅಂತಂದ್ರ ಸಂಯಮಿ ಆಗ್ಲಿಕ್ಕೆ ಏನ್ ತಕರಾರಿಲ್ಲ ಇದ್ರದ್ದು. ವೀತರಾಗಿ ಆಗ್ಲಿಕ್ಕೆ ತಕರಾರು ಮಾಡ್ತಾವ.
ಆ ಕೆಲಸ ಈ ಕಷಾಯಗಳು ಮಾಡೋದ್ರಿಂದ ಇವುಗಳನ್ನ ಮತ್ತೆ ಇವುಗಳು ಆ ಉಳಿದ ಕಷಾಯಗಳು ಹೆಂಗಿದ್ವಲ್ಲ ಒಮ್ಮೆ ಒಮ್ಮೆ ಹೋಗಿ ಬಿಡ್ತಾವಲ್ಲ, ಹಂಗ ಇವು ಇಲ್ಲ. ಒಬ್ಬೊಬ್ರೆ ಹೋಗ್ತಾರೆ ಅವ್ರು, ಎಲ್ಲರೂ ಒಮ್ಮೆ ಹೋಗಂಗಿಲ್ಲ. ಯಾಕಂದ್ರೆ ಇವುಗಳಿಗೆ 5 ಗುಣಸ್ಥಾನ ಇದಾವ ಕೆಲಸ ಮಾಡ್ಲಿಕ್ಕೆ. 6, 7, 8, 9, 10 ಸಂಜ್ವಲನದವರಿಗಾಗಿ ಇರುವಂತಹ ಗುಣಸ್ಥಾನಗಳು. ಹಾಗಾಗಿ ಇವರನ್ನ ಒಬ್ಬೊಬ್ಬರನ್ನೇ ಕಳಿಸ್ಬೇಕು. ಮೊದಲು ಕ್ರೋಧವನ್ನ ಕಳಿಸ್ಬೇಕು, ಆಮೇಲೆ ಮಾನವನ್ನ ಕಳಿಸ್ಬೇಕು, ಆಮೇಲೆ ಮಾಯಾವನ್ನ ಕಳಿಸ್ಬೇಕು, ಆಮೇಲೆ ಲೋಭ ಹೋಗಂಗಿಲ್ಲ. ಹೀಗಿದೆ. ಈಗ ನಮಗೆ ವಿಷಯ ಏನಿದೆ, 3ರ ಬಗ್ಗೆ ಹೇಳಿಕೊಡ್ತಾರೆ, ಆಮೇಲೆ ಲೋಭದ ಬಗ್ಗೆ ಹೇಳ್ತಾರೆ. ಇದು ಮಾರ್ಗಣ ಸ್ಥಾನಗಳನ್ನ ನಾವು ಅಭ್ಯಾಸ ಮಾಡುವಾಗಲೂ ಕೂಡ ಇದೇ ಕ್ರಮದಿಂದನೇ ನೋಡಿದೆವು. ಅಲ್ಲಿ ಕೂಡ 3ಅನ್ನ ಬೇರೆಯಾಗಿ ಹೇಳಿ ಲೋಭವನ್ನ ಬೇರೆಯಾಗಿ ಹೇಳ್ತಾರೆ. ಈ ಮಾರ್ಗಣವನ್ನೇ ನೋಡ್ತಾ ಇದ್ದೇವೆ ಅನ್ನೋ ಕಾರಣದಿಂದ ಮಾರ್ಗಣಗಳಲ್ಲಿ ಗುಣಸ್ಥಾನಗಳಲ್ಲಿ ಭಾವಗಳನ್ನ ತಿಳಿಯುವುದರಿಂದ ಕ್ರಮ ಅದೇ ಇರೋದು. ನೋಡ್ರಿ ಅದರಲ್ಲಿ ಏನಿದೆ. ಔಪಶಮಿಕ ಭಾವಗಳು ಎಷ್ಟಿರಬಹುದು? 2 ಇರಬಹುದು. ಮೇಲ್ಗಡೆ ಬೇಕೆ 2 ಇರ್ಬೇಕು. ಔಪಶಮಿಕ ಸಮ್ಯಕ್ತ ಭಾವ, ಔಪಶಮಿಕ ಚಾರಿತ್ರ ಭಾವ 2. ಯಾಕೆಂದ್ರೆ ಸಂಜ್ವಲನ ತ್ರಿಕ 9ನೇ ಗುಣಸ್ಥಾನದ ತನಕ ಇದೆ. ಹಾಗಾಗಿ 8, 9ರಲ್ಲಿ ಔಪಶಮಿಕ ಚಾರಿತ್ರ ಇರಲು ಸಾಧ್ಯ, ಮತ್ತು ಔಪಶಮಿಕ ಸಮ್ಯಕ್ತವಂತೂ ಸಮ್ಯಕ್ ದೃಷ್ಟಿ ಸಹಿತದಿಂದ ಹಿಡ್ಕೊಂಡು ಮುಂದೆ ಇರಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕ್ಷಾಯಿಕ ಭಾವಗಳಲ್ಲಿ ಕೂಡ 2 ಭಾವಗಳು ಇರುತ್ತೆ. ಒಂದು ಕ್ಷಾಯಿಕ ಸಮ್ಯಕ್ತ ಭಾವ, ಇನ್ನೊಂದು ಕ್ಷಾಯಿಕ ಚಾರಿತ್ರ ಭಾವ ಇರಲು ಸಾಧ್ಯ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಎಷ್ಟಿರ್ಬೋದು? ಎಲ್ಲಾ ಜ್ಞಾನ ಸುತ ಅವಧಿ ಮನಪರೆ ಇರಬಹುದು. ಯಾಕೆಂದ್ರೆ ಸಂಜ್ವಲನದಲ್ಲಿ ಅಂದ್ರೆ ಮುಂದೆ 6ನೇ ಗುಣಸ್ಥಾನದ ಮುಂದೆ ಮನಪರೆ ಇದೆ. ಹಾಗಾಗಿ ಮನಪರೆ ಜ್ಞಾನನು ಇರಲು ಸಾಧ್ಯ. ಹಾಗಾಗಿ 4 ಜ್ಞಾನಗಳು ಆಗಲು ಸಾಧ್ಯ. ಮತೀಶ್ರುತ ಅವಧಿ ಮನಪರೆಯ ಜ್ಞಾನ. ಅಜ್ಞಾನ ಒಂದು ಇರುವುದಿಲ್ಲ. ದರ್ಶನಗಳಲ್ಲಿ 3 ದರ್ಶನಗಳಿರಲು ಸಾಧ್ಯ. ಚಕ್ಷು, ಅಚಕ್ಷು, ಅವಧಿ 5 ಲಬ್ಧಿಗಳಿರಲು ಸಾಧ್ಯ. ಕ್ಷಾಯೋಪಶಮಿಕದ 5 ಲಬ್ಧಿಗಳಿರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ ಇರಬಹುದೇನೋ? ಇರಲು ಸಾಧ್ಯ. 6ನೇ ಗುಣಸ್ಥಾನ 6 ಮತ್ತು 7ರಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ ಚಾರಿತ್ರವೂ ಕೂಡ 6 ಮತ್ತು 7ನೇ ಗುಣಸ್ಥಾನದಲ್ಲಿ ಇರುತ್ತದೆ. ಆದ್ರೆ ಸಂಯಮ ಇರುವುದಿಲ್ಲ. ಯಾಕೆಂದ್ರೆ ಇದು ಇರೋದೆಲ್ಲ ಮುನಿ ಅವಸ್ಥೆನೇ ಇದೆ. ಹಾಗಾಗಿ 5ನೇ ಗುಣಸ್ಥಾನ ಇಲ್ಲಿ ಇರೋದಿಲ್ಲ. ಕೇವಲ ಸಂಜ್ವಲನ ತ್ರಿಕದ ಉದಯದಲ್ಲಿ ಸಂಯಮ ಇರುವುದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕದ ಎಷ್ಟಾಯ್ತು? 4 ಜ್ಞಾನ, 5 ಲಬ್ಧಿ, 1 ಸಮ್ಯಕ್ತ, 1 ಚಾರಿತ್ರ, 14 ಆಯ್ತು. ಔದೈಕ ಭಾವಗಳನ್ನ ನೋಡ್ರಿ. ಈಗ ಸಂಜ್ವಲನ ಕಷಾಯ ಮಾತ್ರದ ಉದಯ 4 ಗತಿಯಲ್ಲಿ ಕೇವಲ ಮನುಷ್ಯರಿಗೆ ಮಾತ್ರ ಇರುತ್ತೆ. ಆದ್ರೆ ದಿಗಂಬರ ಮುನಿಯಾಗಲು ಯಾರು ಅರ್ಹರು ಅಂದ್ರೆ ಮನುಷ್ಯರು. ಆ ಮುನಿ ಮಹಾರಾಜರಲ್ಲಿನೇ ಮಾತ್ರ ಸಂಜ್ವಲನದ ಉದಯ ಇರುವುದು. ಹಾಗಾಗಿ ಗತಿ 1 ಔದೈಕ, ಮನುಷ್ಯ ಗತಿ ಔದೈಕ ಭಾವ ಇರ್ತದೆ. ಕಷಾಯಗಳು ಸಂಜ್ವಲನ ಕಷಾಯ ತ್ರಿಕ, ಸ್ವಯಂ 1. ವೇದದಲ್ಲಿ 3 ಇರ್ಬಹುದ್ರಿ. ಯಾಕಂದ್ರೆ 9ರವರೆಗೆ 3 ವೇದಗಳಲ್ಲಿ ಯಾವುದಾದ್ರೂ ಇರಲಿಕ್ಕೆ ಸಾಧ್ಯ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಕೇವಲ ಜ್ಞಾನ ಇನ್ನೂ ಆಗಿಲ್ಲ, ಅದಕ್ಕಾಗಿ ಅಜ್ಞಾನ ಇದೆ. ಅಸಂಯಮ ಇರುವುದಿಲ್ಲ, ಯಾಕಂದ್ರೆ ಸಂಯಮ ಇದ್ದಾರೆ. ಅಸಿದ್ಧತ್ವ ಇದೆ, ಸಿದ್ಧರಾಗಿಲ್ಲ, ಅದಕ್ಕೆ ಅಸಿದ್ಧತ್ವ ಇದೆ. ಲೇಷಾದಲ್ಲಿ 3 ಶುಭಲೇಷ.
ನೋಡ್ರಿ 6 ಮತ್ತು 7ನೇ ಗುಣಸ್ಥಾನದ ಅಪೇಕ್ಷಾದಿಂದ 3 ಶುಭಲೇಶ, 8 ಮತ್ತು 9ರಲ್ಲಿ ಒಂದೇ ಇರ್ತದೆ. ಆದರೆ ಲೇಷ ಸಾಮಾನ್ಯ ಅಪೇಕ್ಷಾದಿಂದ 6ರಿಂದ 9ರ ಲೆಕ್ಕ ತೆಗೆದಾಗ 3 ಲೇಷಗಳು ಕಂಡು ಬರ್ತವೆ. ಅದಕ್ಕಾಗಿ 3 ಲೇಷ ಅಂತ ಹೇಳ್ತಾರೆ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ ಎಲ್ಲ ಸೇರಿ ಎಷ್ಟಾಯ್ತು? ಉದಯಕ್ಕೆ 10 ಆಯ್ತು, ಪರಿಣಾಮಕ್ಕೆ 12, ಚಾಯೋಪಶಮಿಕ 14 ಮತ್ತೆ ಔಪಶಮಿಕ ಕ್ಷಾಯಕ 2, ಒಟ್ಟು 30 ಆಗುತ್ತೆ. 30 ಭಾವಗಳು. ಸಂಜ್ವಲನ ತ್ರಿಕ ಅಂದ್ರೆ ಸಂಜ್ವಲನ, ಕ್ರೋಧ, ಮಾನ, ಮಾಯಾದ ಜೊತೆಗೆ ಪರ್ಯಾಪ್ತಕರಲ್ಲಿ 30 ಭಾವಗಳು ಆಗಲು ಸಾಧ್ಯ. ತಿಳಿತು? ಇದು ಸಾಮಾನ್ಯ ಸಂಜ್ವಲನದ್ದು ಸಾಮಾನ್ಯ ಚರ್ಚೆ. ಇದು ಇನ್ನು ಇದ್ರಲ್ಲಿ ಎಷ್ಟು ಗುಣಸ್ಥಾನ ಆಗ್ತದೆ? ಇದು 4 ಗುಣಸ್ಥಾನ ಆಗ್ತದೆ. 6ನೇದು 1, 7ನೇದು 1, 8ನೇದು 1, 9ನೇದು. ಅದನ್ನ ವಿಶೇಷ ರೂಪದಿಂದ ಚರ್ಚೆ ಮಾಡ್ಬೇಕು. ಮಾಡ್ತೀರಿ? ಮೊದಲಿಗೆ ಸಂಜ್ವಲನದ ವಿಶೇಷ. ಸಂಜ್ವಲನ ತ್ರಿಕದಲ್ಲಿ 30 ಭಾವಗಳು ಇರುತ್ತವೆ. ಇವುಗಳಲ್ಲಿ ಗುಣಸ್ಥಾನಗಳು 6ರಿಂದ 9ರವರೆಗೆ ಇರುತ್ತವೆ. ಇವುಗಳಲ್ಲಿ ಭಾವ ಸಾಮಾನ್ಯ ಗುಣಸ್ಥಾನಗಳ ಭಾವಗಳಲ್ಲಿಯ 3 ಕಷಾಯ ಕಡಿಮೆ ಮಾಡಿ 28, 26, 26 ಭಾವಗಳು ಇರುವವು. ಇವಾಗ ಅನಂತಾನುಬಂಧಿ ಪ್ರತ್ಯಾಖ್ಯಾನಾವರಣದಿಂದ ರಹಿತವಾದ ಸಂಜ್ವಲನ ತ್ರಿಕದಲ್ಲಿ ಪರ್ಯಾಪ್ತಕರಲ್ಲಿ ಪ್ರಮತ್ತ ವಿರತ ಗುಣಸ್ಥಾನ ಇರುವಾಗ, ಅಂದ್ರೆ 6ನೇ ಗುಣಸ್ಥಾನ ಇರುವಾಗ ಏನೇನಾಗಬಹುದು? ಔಪಶಮಿಕ ಭಾವ ಒಂದಿರಬಹುದು, ಸಮ್ಯಕ್ತೋ ಭಾವ. ಕ್ಷಾಯಿಕ ಭಾವವು ಒಂದಿರಬಹುದು, ಸಮ್ಯಕ್ತೋ ಭಾವ. ಕ್ಷಾಯೋಪಶಮಿಕ ಭಾವಗಳಲ್ಲಿ 4 ಜ್ಞಾನ ಇರಬಹುದು, ಅಜ್ಞಾನ 1 ಇರುವುದಿಲ್ಲ. 3 ದರ್ಶನ ಇರಬಹುದು, 5 ಲಬ್ಧಿನೂ ಇರಬಹುದು, 1 ಕ್ಷಾಯೋಪಶಮಿಕ ಸಮ್ಯಕ್ತೋ ಭಾವನೂ ಇರಬಹುದು, ಕ್ಷಾಯೋಪಶಮಿಕ ಚಾರಿತ್ರ ಭಾವನೂ ಇರಬಹುದು. ಸಂಯಮ ಇರುವುದಿಲ್ಲ. ಎಷ್ಟಾಯ್ತಿದು? ಜ್ಞಾನದಲ್ಲಿ 4, ದರ್ಶನ 3, 7, 5 ಲಬ್ಧಿ 12, 1 ಸಮ್ಯಕ್ತ, 1 ಚಾರಿತ್ರ, 14 ಭಾವ ಕ್ಷಾಯೋಪಶಮಿಕದ್ದು. ಆಮೇಲೆ ಔದೈಕದಲ್ಲಿ 1 ಮನುಷ್ಯಗತಿ, ಕಷಾಯದಲ್ಲಿ ಸ್ವಯಂ, ಅದೇ ಸಂಜ್ವಲನ ತ್ರಿಕ. ಆಮೇಲೆ ವೇದದಲ್ಲಿ 3 ವೇದ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷಾದಲ್ಲಿ 3 ಲೇಷ. ಇದೆಷ್ಟಾಯ್ತು? ಅಂದ್ರೆ 1 ಗತಿ, 1 ಕಷಾಯ, 2 ವೇದ, 3, 5 1 ಅಜ್ಞಾನ, 6 1 ಅಸಿದ್ಧತ್ವ, 7 3 ಲೇಷ, 10. ಆಮೇಲೆ 2 ಪಾರಿಣಾಮಿಕ ಭಾವ, 12 ಪ್ಲಸ್ 14, 26 ಪ್ಲಸ್ 1 ಔಪಶಮಿಕ, 1 ಕ್ಷಾಯಿಕ, 28 ಭಾವಗಳು. ಸಂಜ್ವಲನ ತ್ರಿಕದ ಜೊತೆಗೆ ತ್ರಂಜ್ವಲನ ತ್ರಿಕ ಮಾರ್ಗಣದಲ್ಲಿ ಪ್ರಮತ್ತ ವಿರತ ಗುಣಸ್ಥಾನದಲ್ಲಿ 28 ಭಾವಗಳು ಆಗಲು ಸಾಧ್ಯ. ತಿಳಿತು? ಎಲ್ಲಿ? ಈ ಗುಣಸ್ಥಾನದಲ್ಲಿ ಆ ಔಪಶಮಿಕ ಚಾರಿತ್ರ ಬರೋದಿಲ್ವಾ? 6ನೇ ಗುಣಸ್ಥಾನದಲ್ಲಿ ಔಪಶಮಿಕ ಚಾರಿತ್ರ ಇರುವುದಿಲ್ಲ. ಅಲ್ಲಿ ಕೇವಲ ಕ್ಷಾಯೋಪಶಮಿಕ ಚಾರಿತ್ರ ಇರುತ್ತದೆ. ಕ್ಷಾಯಿಕದಲ್ಲೂ ಇರೋದಿಲ್ಲ ಹಾಗಾದ್ರೆ? ಕ್ಷಾಯಿಕನೂ ಕೂಡ 7ರ ತನಕ ಇರೋದಿಲ್ಲ. ಈಗ 6ನೇದು ಗುಣಸ್ಥಾನ ತಿಳಿತು. ಇದೇ ಪ್ರಕಾರ 7ನೇದು ಬರ್ತದೆ. ಅಪ್ರಮತ್ತ ಗುಣಸ್ಥಾನದ್ದು ಕೂಡ ಹೀಗೆ ಬರ್ತದೆ. ನಾನು ಹೇಳ್ತಾ ಹೋಗ್ತೇನೆ, ನೀವು ಒಮ್ಮೆ
ಟ್ಯಾಲಿ ಮಾಡ್ಕೊಳ್ಳಿ. ಈಗ 6ರಂತೆನೆ ಅದು ಇರ್ತದೆ. ಅನಂತಾನುಬಂಧಿ ಅಪ್ರತ್ಯಾಖ್ಯಾನ ವರ್ಣ ಪ್ರತ್ಯಾಖ್ಯಾನ ವರ್ಣ ಇಲ್ಲದ ಸಂಜ್ವಲನ ತ್ರಿಕಾ ಪರ್ಯಾಪ್ತಕರಲ್ಲಿ ಅಪ್ರಮತ್ತ ವಿರತ ಗುಣಸ್ಥಾನದಲ್ಲಿ ಔಪಶಮಿಕ ಒಂದು ಸಮ್ಯಕ್ತ ಭಾವ, ಕ್ಷಾಯಿಕ ಒಂದು ಸಮ್ಯಕ್ತ ಭಾವ. ಕ್ಷಾಯೋಪಶಮಿಕದಲ್ಲಿ 4 ಜ್ಞಾನಗಳು, ಮತಿಶುದ್ಧಾವಧಿ ಮನಪರ್ಯಯ. ಅಜ್ಞಾನ ಇರುವುದಿಲ್ಲ. ದರ್ಶನದಲ್ಲಿ 3, ಚಕ್ಷು ಅಚಕ್ಷು ಅವಧಿ. ಲಬ್ಧಿಗಳಲ್ಲಿ 5 ಲಬ್ಧಿ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರಬಹುದು, ಚಾರಿತ್ರ ಭಾವನೂ ಇರಬಹುದು. ಸಂಯಮ ಭಾವ ಇರುವುದಿಲ್ಲ. ಗತಿಯಲ್ಲಿ ಮನುಷ್ಯ ಗತಿ ಒಂದು, ಕಷಾಯದಲ್ಲಿ ಅದು ಒಂದೇ. ಯಾವುದಿದೆ ಅದು ಅಂದ್ರೆ ಸಂಜ್ವಲನ ತ್ರಿಕಾ. ವೇದದಲ್ಲಿ 3 ವೇದಗಳಿರಬಹುದು, ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಕೇವಲ ಜ್ಞಾನ ಆಗಿಲ್ಲ. ಅಸಂಯಮ ಇಲ್ಲ, ಯಾಕಂದ್ರೆ ಸಂಯಮ ಇದ್ದಾರೆ. ಅಸಿದ್ಧತ್ವ ಇದೆ. ಲೇಷದಲ್ಲಿ 3 ಶುಭ ಲೇಷಗಳಿರಬಹುದು. ಆಮೇಲೆ ಪಾರಿಣಾಮಿಕ ಭಾವದಲ್ಲಿ 2 ಭಾವಗಳು. ಹೀಗೆ ಇದು ಎಲ್ಲ ಸೇರಿ 6ನೇ ಗುಣಸ್ಥಾನದಲ್ಲಿ ಏನು ಬಂದಿತ್ತು ಅಷ್ಟೇ ಬರ್ತದೆ. 28 ಭಾವ. ತಿಳಿತು? ಇನ್ನು 8ನೇ ಗುಣಸ್ಥಾನದ ನೋಟಿಸ್. ಅನಂತಾನುಬಂಧಿ ರಹಿತ, ಅಪ್ರತ್ಯಾಖ್ಯಾನಾವರಣ ರಹಿತ, ಪ್ರತ್ಯಾಖ್ಯಾನಾವರಣ ರಹಿತ ಸಂಜ್ವಲನ ತ್ರಿಕಾ ಪರ್ಯಾಪ್ತಕರರು. ಔಪಶಮಿಕ ಭಾವ 2, ಸಮ್ಯಕ್ತ ಚಾರಿತ್ರ 2, ಕ್ಷಾಯಿಕದ್ದು ಕೂಡ ಸಮ್ಯಕ್ತ ಚಾರಿತ್ರ 2. ಕ್ಷಾಯೋಪಶಮಿಕದಲ್ಲಿ 4 ಜ್ಞಾನಗಳು, ಮತಿಶುದ್ಧ ಅವಧಿ ಮನಪರ್ಯಯ. ಅಜ್ಞಾನಗಳು 1 ಇರುವುದಿಲ್ಲ. ದರ್ಶನದಲ್ಲಿ 3 ದರ್ಶನಗಳು, ಲಬ್ಧಿಗಳಲ್ಲಿ 5 ಲಬ್ಧಿಗಳು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ. ಕ್ಷಾಯೋಪಶಮಿಕ ಚಾರಿತ್ರ ಇರುವುದಿಲ್ಲ. ಕ್ಷಾಯೋಪಶಮಿಕ ಸಂಯಮ ಇರುವುದಿಲ್ಲ. ಕ್ಷಾಯೋಪಶಮಿಕದ್ದು ಎಷ್ಟಾಯ್ತು? 4, 12 ಆಯ್ತು. ಔದೈಕದಲ್ಲಿ ನೋಡ್ರಿ, ಮನುಷ್ಯಗತಿ ಇದೆ. ಕಷಾಯ ಅದು ಸ್ವಯಂ ಅದೇ ಇರುವುದು 1. ವೇದದಲ್ಲಿ 3 ಇದೆ, ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 1, ಲೇಷದಲ್ಲಿ 1. ಪಾರಿಣಾಮಿಕ ಭಾವಗಳು 2. ಎಲ್ಲ ಸೇರಿ ಮೇಲಿಂದ ಕೆಳಗೆ ಎಲ್ಲ ಸೇರಿ 26 ಭಾವಗಳು 8ನೇ ಗುಣಸ್ಥಾನದಲ್ಲಿ ಸಂಜ್ವಲನ ಚಿಕ್ಕದ ಜೊತೆಗೆ ಆಗುತ್ತವೆ. ಇದೇ ರೀತಿ 9ರಲ್ಲಿಯೂ ಕೂಡ ಇಷ್ಟೇ ಆಗುವುದು. 8ರಂತೆ 9ರಲ್ಲಿ. ನಾನು ಹೇಳ್ತಾ ಹೋಗ್ತೇನೆ, ನೀವು ಅದೀಗೇನ್ ನೋಡಿದ್ರಿ ಅದನ್ನೇ ಲೆಕ್ಕಾಚಾರ ತಗೊಳ್ಳಿ. ಔಪಶಮಿಕದಲ್ಲಿ 2 ಭಾವ ಆಗುತ್ತೆ, ಸಮ್ಯಕ್ತ್ವ ಚಾರಿತ್ರ. ಕ್ಷಾಯಿಕದಲ್ಲೂ 2 ಭಾವ ಆಗುತ್ತೆ, ಸಮ್ಯಕ್ತ್ವ ಚಾರಿತ್ರ. ಕ್ಷಾಯೋಪಶಮಿಕದಲ್ಲಿ ಜ್ಞಾನ 4, ಮತಿಶುದ್ಧಾವಧಿ ಮನಪರ್ಯಯ. ಅಜ್ಞಾನ ಇರುವುದಿಲ್ಲ. ದರ್ಶನ 3, ಲಬ್ಧಿ 5. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಚಾರಿತ್ರ ಸಂಯಮ ಇವು 3 ಇರುವುದಿಲ್ಲ. ಆಮೇಲೆ ಔದೈಕದಲ್ಲಿ 1 ಮನುಷ್ಯಗತಿ. ಕಷಾಯಗಳಲ್ಲಿ ಇದೆ ಸ್ವಯಂ, ಅದೇನಿದೆ ಸಂಜ್ವಲನ ತ್ರಿಕದ್ದು ಉದಯಕ್ಕಿದೆ. ವೇದದಲ್ಲಿ 3 ವೇದಗಳು, ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 1 ಶುಕ್ಲ ಲೇಷೆ. ಪಾರಿಣಾಮಿಕಗಳಲ್ಲಿ 2 ಭಾವ. ಅಷ್ಟೇ ಆಯ್ತಲ್ಲ? 16 ಆಯ್ತು. ಈ 9ನೇ ಗುಣಸ್ಥಾನದ ತನಕ ಈ ಸಂಜ್ವಲನ ತ್ರಿಕಗಳ ಕೆಲಸ ಇದೆ. 6, 7, 8, 9 ಈ 4 ಗುಣಸ್ಥಾನಗಳಲ್ಲಿ ಸಂಜ್ವಲನ ತ್ರಿಕಾ ಉದಯಕ್ಕಿದೆ ಅಂತ ತಿಳ್ಕೋಬೇಕು. ಒಟ್ಟು 26 ಭಾವಗಳು. 9ರಲ್ಲಿ 26 ಭಾವಗಳು, 8ರಲ್ಲಿ 28 ಭಾವಗಳು, 7ರಲ್ಲಿ 28 ಭಾವಗಳು, 6ರಲ್ಲಿ ಸಾಮಾನ್ಯ ರೂಪದಿಂದ 30 ಭಾವಗಳು. ತಿಳಿತು? ಎಲ್ಲರಿಗೂ ತಿಳಿತು? ತಿಳಿಯದೇ ಇದ್ದರೂ ಕೂಡ ಹೀಗಿದೆ ಅನ್ನುವಂತ ಕಲ್ಪನೆ ಬಂದರೂ ಸಾಕು. ಯಾಕೆಂದ್ರೆ ಇದು
ಗೊತ್ತಾಗ್ತಾ ಇಲ್ಲ ಹೇಳಿ. ಮೊದಲಿಗೆ ಇದನ್ನ ಲೆಕ್ಕಾಚಾರ ಮಾಡ್ತಾರೆ, ಅವರಿಗೆ ಸ್ವಲ್ಪ ಕಠಿಣ ಅನಿಸ್ತದೆ. ಬರಬರ್ತಾ ಅವರಿಗೂ ಕೂಡ ಸುಲಭವಾಗಿ ಬಿಡ್ತಾರೆ. ಸರಿ, ಈಗ ದಿನವನ್ನು ಹೇಳಿ ಉಳಿದ ವಿಷಯವನ್ನು ಮುಂದೆ ನೋಡೋಣ.